ಬೇಕಾಗಲ್ಲ. ಜೋರಾಗಿ ಚಪಾಲಿ ನನ್ಗೆ ಎತ್ತಿದ್ರು. ಮೊದ್ಲಿನ ರಾಗಿಣಿ ಆಗಿದ್ರೆ ಕಷ್ಟ ಆಗಿರೋದು. ಇವಾಗ ಯುವರ್ ಓನ್ಲಿ ರಾಗಿ, ಗಿಣಿ ಇಸ್ ಗಾನ್, ಸೊ ಇಟ್ಸ್ ಓಕೆ. ಅವ್ರಿಗೆ ಎತ್ತಿ. ಅವ್ರು ಆಕ್ಚುಲಿ 3 ಸೀಸನ್ ಇಂದನೂ ಅದನ್ನೇ ಹೇಳ್ತಾ ಇರೋದು, ನಾನ್ ಅವ್ರನ್ನ ಎತ್ಕೊಂಡ್ರೆ ದೇವ್ರ ನನ್ನ ಎತ್ಕೊಂಡ್ಬಿಡ್ತಾರೆ, ಹಾಗಾಗಿ ಬೇಡ ಅಂತ. ಹೆಂಗಿದ್ರು ನೋಡಿ, ಮದ್ವೆ ಸೆಟಪ್ ಎಲ್ಲ ರೆಡಿ ಇದೆ ರಾಗಿಣಿ. ಸೊ ಮನ್ಸಲ್ಲಿ ಯಾರಾದ್ರೂ ಹುಡುಗ ಇದ್ರೆ ಹಿಂಗೋ ಮಾತುಕತೆ ಮುಗಿಸಿ ಇವತ್ತೇ ಮುಗಿಸ್ಬೋದಲ್ಲ? ಏನ್ ಅನ್ಸುತ್ತೆ? ಮನೆಯಲ್ಲಿ ಒದೆ ಬೀಳ್ತದೆ. ಮನೆಯವ್ರು ಕರ್ಸೋಣಲ್ಲ, ಏನಂತೀರಾ? ಪಾಲಕದವರು ರೆಡಿ ಇದ್ದಾರೆ. ಇದು ಓಕೆನಾ? ಅಯ್ಯೋ ಡಬಲ್ ಓಕೆ. ನಮ್ಗೆ ಓಕೆ ಏನಪ್ಪ, ನಿಮ್ಗೆ ಓಕೆನಾ? ಸೂಪರ್, ಊಚದೆಯ. ಓ ಗಾಡ್ ಈಸ್ ಬ್ಯಾಕ್. ಏನ್ ಶಕೆನಪ್ಪ, ಏನ್ ಶಕೆನಪ್ಪ. ಇವರು ಬಂದಿದ ತಕ್ಷಣ ಚಿಪಕ್ ಮಾಡ್ತಾರೆ. ಯಾವನವನು ಹೆಲಿಕಾಪ್ಟರ್ ಆಫ್ ಮಾಡ್ದಾನು? ಅನ್ಮಾಡ ಸುಮ್ನೆ. ಏನು ಗಾಳಿನಪ್ಪ, ಅದು ಗಾಳಿ. ಬುಡ ಎಲ್ಲ ತಣ್ಣಗಾಗೋಯ್ತು. ಮುತ್ತೇಶ, ಗಾಳಿ ಇಲ್ಲ ಅಂತ ಹೆಲಿಕಾಪ್ಟರ್ ಫ್ಯಾನ್ ಆನ್ ಮಾಡಿಸ್ತೀಯ ನೀನು? ಇದು ಸ್ವಲ್ಪ ಓವರ್ ಆಯ್ತು. ಸ್ವಲ್ಪ ಓವರ್ ಆಯ್ತು ಅಲ್ವಾ? ಇಲ್ಲ ಜಾಸ್ತಿ ಓವರ್ ಆಯ್ತು. ಗಿಣಿ ಗಿಣಿ ಏನು ಗಿಣಿ ಅದು ಅಮ್ಮ ಹೆಂಗೆ ಬಾವ ಹಂಗೆ ಎಳೀತದೆ. ಗಿಣಿ ಗಿಣಿ ನಾನು ಯಾರು? ತಿರ್ಬೋಕಿ. ಅಪ್ಪೋ ಅವಾಗ ಐ ಆಲ್ಸೋ ಅಗ್ರಿ ಆಕ್ಚುಲಿ. ಗಿಣಿ ನನಗೂ ಹಂಗೆ ಅನ್ಸುತ್ತೆ. ನಾನು ಯಾರು? ಕಿತ್ತೋದವನು. ನನಗೂ ಹಂಗೆ ಅನ್ಸುತ್ತೆ. ಅವಾಗ ಬಾವ ಸುಮ್ನಿರು. ಗಿಣಿ ನಾನು ಯಾರು? ಆಯ್ಕೊಂತೀನಿ ನಾನು. ನನಗೂ ಹಂಗೆ ಅನ್ಸುತ್ತೆ. ಬಾಬಾ ನೀನು ಸುಮ್ಮನೆ ನಿಂತ್ಕೋ ನೀನು. ಗಿಣಿ ಏನ್? ವಾಟ್ ಇಸ್ ದಿಸ್ ಗಿಣಿ? ಯಾರ್ ಗಿಣಿ? ಗಿಣಿ ನೀನು ಗಿಣಿ. ಗಿಣಿ ಫಸ್ಟ್ ಆಫ್ ಆಲ್ ಸ್ವಲ್ಪ ಹಿಂಗೆ ಮೇಲೆ ಏನು ಅದಕ್ಕೆ ಸಂಬಂಧ ಇಲ್ಲ. ಅಷ್ಟು ಎತ್ಕಡ ಬಾ ಮೇಲೆ. ಬಾ. ಕತ್ತೆಲಿದೆ ನಿಮ್ದು. ಗಿಣಿ ಕರೆಕ್ಟಾಗಿ ಕೇಳ್ಕೊ. ಜರಕಳ ಮರ್ಯಾದೆ ಹಾಳು ಮಾಡ್ತೇವೆ. ಥ್ಯಾಂಕ್ ಯು ಬಾವಾ, ನನ್ನ ಶ್ರೀಮಂತಿಗೆ ಒಪ್ಕೊಂಡೆ ನೀನು. ಗಿಣಿ ಹೆಂಗೆ ನಿಮ್ಮಲ್ಲಿ ಯಾವ ನಾಯಿ ಐತೆ? ಯಾಕೆ ಯಾವ್ದು ಇಲ್ಲ ಅಂದ್ರೆ ಹೋಗಿ ಮನೆ ಕಾಯ್ತಾ ಇದ್ದ ನೀನು? ಓ ನಿನ್ನ ಯಾರು ಮಾತಾಡ್ಸಿದ್ರು ಸಹಾಯ ಮಾಡಿ ಇಂತ ಮಿಕ್ಕಣಿ ಸುಮ್ಮನಿರಷ್ಟೇ. ನಾನು 3 ಕೋಟಿ ಕೊಟ್ಟು ಒಂದು ಪೊಮೇರಿಯನ್ ನಾಯಿ ತಗೊಂಡಿದ್ದೀನಿ ಬಾವ. 3 ಕೋಟಿಗ? 1000 ರೂಪಾಯಿಗೆಲ್ಲ ಸಿಗುತ್ತಲ್ಲ ಪಮರಿ ನೀನು? ಬಾವ ನನ್ನ ಹತ್ರ ಕಾಸು ಐತೆ ಬಾವ, ಶ್ರೀಮಂತಿಗೆ ಮದ. ಅದಕ್ಕೆ 1000 ರೂಪಾಯಿ ನಾಯಿನ 3 ಕೋಟಿ ಕೊಟ್ಟು ತಗೊಂಡಿವ್ನಿ. ಆಯ್ತಪ್ಪ, 3 ಕೋಟಿ ಕೊಟ್ಟು ನಾಯಿ ತಗೊಂಡಿದ್ಯಾ, ಆದ್ರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ? ಏನು ಸಂಬಂಧ ಇಲ್ಲ. ನಾನು 3 ಕೋಟಿ ಕೊಟ್ಟು ನಾಯಿ ತಗೊಂಡಿದ್ದೀನಿ ಅಂತ ರಾಗಿಣಿಗೆ ಹೇಳ್ಬೇಕಾಗಿತ್ತು. ಅದಕ್ಕೆ ಅಷ್ಟೊಂದು ದೌಲತ್ತಿರೋ ನಾಯಿ ನಾನು, ಅಷ್ಟೊಂದು ದೌಲತ್ತಿರೋ ನಾಯಿ ಸಾಕಿರೋ ನಾನು. ಸೆಕೆ ಅನ್ಬಿಟ್ಟು ಹೆಲಿಕಾಪ್ಟರ್ ಫ್ಯಾನ್ ಆನ್ ಮಾಡ್ಸಕ್ಕಿಲ್ವಾ? ಎಲ್ಲ ಓಕೆ. ಅಕಸ್ಮಾತ್ ಏನಾದ್ರೂ ನಿಂಗೆ ಈ ದೌಲತ್ತಲ್ಲಿ ತೊಳೆಯೋದಕ್ಕೆ ನೀರ್ ಬರಲಿಲ್ಲ ಅಂದ್ರೆ ಅಲ್ಲಿ ಟೆರೆಸ್ ಮೇಲೆ ಹೋಗ್ಬಿಟ್ಟು ನೀನೇನು ಮಳೆ ಬರೋವರೆಗೂ ಕಾಯ್ಕೊಂಡು ನಿಂತಿರ್ತೀಯ ನೀನು? ಮೋಡ ಬಿತ್ತನೆ ಮಾಡಿ ಮಳೆ ಬರೆಸ್ತೀನಿ ಬಾವಾ, ನಿಂಗೆ ಯಾಕಲ್ಲ? ಗಿಣಿ ಸೆಟ್ ಓಕೆನಾ? ತುಂಬಾ ಚೆನ್ನಾಗಿದೆ. ಯಾಕೆ ಒಂದ್ ಸಾಂಗ್ ಮಾಡ್ಬಿಡು ಮೈಲೆ? ದಯವಿಟ್ಟು. ಯಾಕೆ ಸಾಂಗ್ ನೀವು? ಇಲ್ಲ ನಾನು ಈ ಸಾಂಗ್ ನೋಡ್ಲೇಬೇಕು. ಅದೇ ಸಾಂಗ್ ಹಾಕ್ರೋ. ಎಲ್ಲಿದ್ದೆ ಬರ್ತೀನಿ ಮಾಡಿ ಅದ್ರ ಮೇಲೆ ಹೈಟ್ ಬೇಕು ನನ್ಗೆ. ನನ್ಗೆ ಜುಮ್ ಜುಮ್ ಅನ್ನೋ ಸಾಂಗ್ ಹಾಕೋ. ಜುಮ್ ಜುಮ್ ಅನ್ನೋದು ಹಿಂಗ ನೆಟ್ಟಗೆ ನಿದ್ದೆ ಇಲ್ಲ, ಹೊಟ್ಟೆಗೆ ಹಸಿವೆ ಇಲ್ಲ,
ಗಂಟೆಯ ಲೆಕ್ಕ ಇಲ್ಲ, ಡ್ಯೂಟಿಗೆ ಹೋಗ್ತಾ ಇಲ್ಲ. ವಾಟ್ ಇಸ್ ದಿಸ್ ಛೀ ಜುಮ್ ಜುಮ್ಮಾಯ ಪ್ರಾಯ ಬಂದ್ರೆ ಏಯ್, ನಿಲ್ಸ ಸಾಕು. ಇಲ್ಲೂ ಬರೀ ಇದು ಮೂವ್ಮೆಂಟ್ ಇದೆಯಲ್ಲ ನಿಮ್ದು. ಹಾ, ಇನ್ ಮಿಕ್ಕಿದೆಲ್ಲ ಚಟ್ಕೊಂಡ್ಬಿಟ್ಟಿದೆ, ಅದಕ್ಕೆ ಇದೊಂದೇ ಇರಲದು. ಮಾತಾಡಿ, ಏನಾಯ್ತು? ಶಾಕ್ ಎಲ್ಲಪ್ಪ ಮದುವೆ ಹೆಣ್ಣು ಗಂಡು ಎಲ್ಲಿ? ಬಂಧು ಬಳಗ ಬಂದು ಈ ಅಕ್ಷತೆನ ತಂದು ಮನಸಾರೆ ಎಲ್ಲ ಬೇಕು ಬಾ. ಕುರಿ ಪಬ್ಲಿಕ್ ಅಲ್ಲಿ ಹಂಗೆಲ್ಲ ಕೈ ಇಟ್ಕೊಂಡು ಹೇಳಿದ್ರೆ ನಂಗೆ ನಾಚಿಕೆ ಆಗುತ್ತೆ. ಏನ್ ನಾಚಿಕೆದು? ಏ ಅಲ್ಲ ಕಣ, ಊರಿಗೆ ಮುಂಚೆ ನೀವಿಬ್ರೆ ರೆಡಿಯಾಗಿ ಬಂದ್ಬಿಟ್ಟಿದ್ರಲ್ಲೋ, ಅಷ್ಟೊಂದು ಆತ್ರ ಏನೋ. ಯಾರು ಬರ್ಲಿ ಬಿಡ್ಲಿ, ಬೇಗ ತಾಲಿ ಕಟ್ಟಿಸ್ಬಿಡು, ಮದುವೆ ಆಗ್ಬಿಡ್ತೀನಿ. ಎಲ್ಲ ನೆಲ ನೋಡಿದ್ರೇನೆ ಮನಿ ಕೊಳನ ಅನ್ನಿಸ್ತಾ ಇದೆ. ಮಚ್ಚ ಕೊಡ್ರಿ ಇಲ್ಲಿ ಮಚ್ಚ. ನೀನೇನ್ ತಿಳ್ಕೊಂಡೆ? ಏನು? ಸುಸ್ತಾಗ್ಬಿಟ್ಟಿದೆ, ಚಾಪೆ ಹಾಸ್ಕೊಂಡು ಮಲ್ಕೊಳ್ಳೋಣ ಅನ್ಸ್ತಾ ಇದೆ. ಹೌದು, ಹೌದು. ಹಂಗಂದ್ರೆ ಚಟ್ಟ ನೋಡಿದ ತಕ್ಷಣ ಸತ್ತೋಗ್ಬಿಡ್ಬೇಕು ಅನ್ಸುತ್ತಾ ನಿಂಗೆ? ಎಂತ ಡೈಲಾಗ್ ಹೊಡೆದೆ ಬಾವ. ಗಿಣೆ, ನೆಕ್ಸ್ಟ್ ಪಿಕ್ಚರ್ ಅಲ್ಲಿ Yeah, ನೀನು better. ಹೀರೋಯಿನ್ ಆಗಿ ಫಿಕ್ಸ್. ನೀವ್ ಆ ಕೇಳ್- ಪಿಕ್ಚರ್ ಅಲ್ಲಿ ನಾನು ಹೀರೋ ಆಗಿ ಇದೇ ತರ ಒಂದು ಡೈಲಾಗ್ ಹೊಡೆದು ನೀನು ಬೀಳಿಸ್ಕೊತೀನಿ. ಈ ಡೈಲಾಗ್ ನೆನ್ಪಿಟ್ಕೊ ನೀನು. ಓಕೆ? ಏಯ್ ಅಯ್ಯ, ನೀನ್ ಡೈಲಾಗ್ಗೆ ನನ್ ಏನ್ ಮದುವೆ ಮಾಡ್ತೀರ? ಇನ್ನೂ ಪುರೋಹಿತರೇ ಬಂದಿಲ್ಲ, ಆಲ್ರೆಡಿ ಮದ್ವೆ ಅಂತ ಹೇಳ್ತಿದ್ಯಲ್ಲ. ತಿನ್ನಿ, ಇವ್ರ ಮಾತೆಲ್ಲ ಕೇಳ್ಕೊಂಡಿದ್ರಾಗಲ್ಲ, ನಾವ ಕೂತ್ಕೊಬಿಡೋಣ ಬಾ. ಅದೇ ಮನೆ ಮೇಲೆ ನೆನ್ನೆನೆ ಖರ್ಚಿಪ್ ಹಾಕ್ಬಿಟ್ಟಿದ್ದೆ. ಬಾ 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 ಕೂತ್ಕೋ. ಇವಾಗ ನಾಚಿಕೆ ಆಗ್ತಾ ಇಲ್ಲ. ಅವೆಲ್ಲ ಆಗಲ್ಲ ಅವ್ನಿಗೆ. ಥು, ಇದ್ರಲ್ಲಿ ಕೂತ್ಕೊಳ್ಳೋಕೆ ಎತ್ತರವಾದ ಚೇರ್ ಇರ್ಬೇಕಾಗಿತ್ತು. ಮಂಡಿ ಚಿಪ್ ಪ್ರಾಬ್ಲಮ್ ಅಲ್ವಾ, ಕೆಳಗ್ ಕೂತ್ಕೊಂಡ್ರೆ ಲಟಕ್ ಅಂತ ಮುರಿದೋಗುತ್ತೆ. ಅದಕ್ಕೆ ತಲೆಗೆಲ್ಲ ಕೆಡಿಸ್ಕೊಬಿಡಿ. ನಿಮ್ಮ ಚಿಪ್ ಏನಾದ್ರು ಮುರಿದೋಗ್ಬಿಟ್ರೆ ಅವ್ನ ಆಯ್ಕೊಂಬಂದ್ ಕೊಡ್ತಾನೆ. ಹೌದೌದೌದು, ನಾನು ಆಯ್ಕೊಂಬಂದ್ ಕೊಡ್ತೀನಿ. ಮೊದ್ಲು ಮದುವೆ ಕೂತ್ಕೋ ಕೂತ್ಕೋ ಬಾ ಬಾ ಬಾ. ಕೂತ್ಕೋ. ಮೋಸ್ಟ್ಲಿ ಹಸೆ ಮನೆ ಮುರಿದೋಯ್ತು ಅನ್ಸ್ತದೆ. ಆಸೆ ಮನೆ ಅಲ್ಲ, ಆ ಮಂಡಿ ಚಿಪ್ ಮುರಿದೋಗಿದ್ದು. ಸ್ವಲ್ಪ ಚಳಿ ಆಗ್ತಾ ಇದೆ, ಕಮ್ಮಿ ಮಾಡಿಸ್ತೀರಾ? ಚಳಿ ಆಗ್ತಾ ಇದ್ಯಾ? ಹೆಲಿಕಾಪ್ಟರ್ ಇನ್ನು ಆನ್ ಐತೆ ಅನಿಸ್ತಾ ಇದೆ. ಆಪಾಡ ನಮ್ ಗಿಣಿಗೆ ಚಳಿ ಆಯ್ತದೆ ಕಣಲೆ. ಒಂದ್ ಕೆಲಸ ಮಾಡು, ನಮ್ ಜಟ್ಟಿ ಮನ ಆಯ್ತಲ್ಲ ಅದ್ರ ಬ್ಯಾಕ್ನ ರಾಗಿಣಿ ಕಡೆಗೆ ತಿರ್ಗಿಸ್ಬಿಡು. ಹಂಗೆ ಆನ್ ಮಾಡು. ಬೆಚ್ಚಗಾಗ್ಲಿ ನಮ್ ಬೇಬಿಗೆ. ನೋಡ್ತಾ ಇದ್ದೀರಾ ಅದು? ಯಪ್ಪ ಯಪ್ಪ ಯಪ್ಪ, ಏನು ಗ್ಯಾಪ್ ಅಲ್ಲಿ ಶೋಕಿ ಮಾಡ್ತಾ ಇದೆಯಲ್ಲ ಮಗನೇ ನೀನು. ಶ್ರೀಮಂತಿಗೆ ಬಾವ, ಶ್ರೀಮಂತಿಗೆ. ನಿನ್ನಂತ ದುಡ್ಡಿಲ್ದೆ ಅವನಿಗೆ ಏನು ಅರ್ಥ ಆಗಕ್ಕಿಲ್ಲ ಕಣಲೆ. ನಿಂತ್ಕೊಳ್ಳ ಸಾಕಲ್ಲ. ಇಲ್ಲಿ ಪುರೋಹಿತರು ಎಷ್ಟೊತ್ತಿಗೆ ಬರ್ತಾರೆ, ಏನ್ ಕತೆ ಅಂತ ಯೋಚನೆ ಮಾಡ್ತಾ ಇದೀನಿ. ಬರ್ತಾರೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ರೆ ನೋಡಿ. ಬರಲ್ಲ. ಕೋಬ್ರ, ನಿನ್ ತಮ್ಮಯ್ಯ ಅಂತೀನಪ್ಪ. ಹಾಗೇನೆ ತಮ್ಮಯ್ಯ ಅಂತೀನಿ, ಹಂಗೆಲ್ಲ ಅಪ್ಶಕ್ಕೆ ನಾನು ನೋಡಿಬೇಡಿಯಪ್ಪ. ಲೇ ಅಪ್ಶಕ್ಕನ ನೋಡಿದ್ರೆ ನಿಜ ಆಗ್ಬಿಡ್ತೇನಾ? ಇಲ್ಲೇನ್ ಅಲ್ಲಿ ಲೊಚ್ಕೊಡ್ತಾಪ. ಲೊಚ್ಕೊಡ್ತಾನಪ್ಪ. ಅಲ್ಲಿ ಲೊಚ್ಕೆಟ್ಟಿದ್ ಕರೆಕ್ಟ್ ಯಾವನ ನಿಲ್ಸಿ ಅಂತ ಆಗ್ಲೇ. ಈಗ ತಾನೇ ಹಸೆ ಮನೆ ಮೇಲೆ ಕೂತಿದ್ದೀನಿ, ಅಷ್ಟ್ರಲ್ಲಿ ಯಾವನ ಅವನು ನಿಲ್ಸಿ ಅಂತಾರೋನು. ಅಯ್ಯೋ, ಕತ್ತಲ್ಲಿ ಕಾಲ್ ಜಾರಿ ಬಿದ್ಬಿಟ್ಟಿದೀನಿ, ಯಾರಾದ್ರೂ ಎತ್ತಿ ನಿಲ್ಸ್ರಪ್ಪ.
ಅಲ್ಲೋ ಯಾರ್ರಿ ನೀವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಕವನದ ಸಹಿತ. ಬಿ ಕೇರ್ಫುಲ್, ಬರ್ದೇ ಇರ್ಲಿ ಕೆಮ್ಮು ನಗರದಿ ಶೀತ. ಇವತ್ತಿನ ಮದುವೆಗೆ ನಾನೇ ಪುರೋಹಿತ. ವಾವ್. ಹಲೋ, ನೀವು ನಮ್ಮ ಮನೆ ಅಡಿಗೆ ಭಟ್ರಲ್ವಾ? ಪಂಚಪಾತ್ರೆ ಮೇಲಾಣೆ ಅದು ನಾನೇ. ನಮ್ ಕುರಿ ಸುಮಾರು ವರ್ಷ ಆದ್ಮೇಲೆ, ಆದ್ರೆ ನಮ್ಮ ವರಲಕ್ಷ್ಮಿ ಸುಮಾರು ಶತಮಾನಗಳಾದ್ಮೇಲೆ ಮದುವೆ ಆಗ್ತಾ ಇದಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ ಭಯ ಅಷ್ಟೇ. ಯಜಮಾನ್ರೆ, ಏನು ತೊಂದರೆ ಆಗುದಿಲ್ಲ. ನಾನು ಯಾವುದಾದ್ರೂ ಒಂದು ಶುಭ ಕಾರ್ಯಕ್ಕೆ ಕಾಲಿಟ್ಟೆ ಅಂದ್ರೆ ಕುರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಅಯ್ಯೋ, ಹಂಗಾರ ನನ್ ಮದ್ವೆ ಅಷ್ಟೇನಾ? ಮದುವೆ ಅಂದ್ರೇನೆ ಒಂದು ಆಕ್ಸಿಡೆಂಟ್. ಅದು ಬಿಡಿ, ಅದು ಅವರ ಹಣೆ ಬರ. ನಾನು ಏನ್ ಹೇಳ್ತಾ ಇದ್ದೆ? ಅದೇ ನೀವು ಯಾವ್ದಾದ್ರು ಜಾಗಕ್ಕೆ ಅಥವಾ ಶುಭ ಕಾರ್ಯಕ್ಕೆ ಕಾಲಿಟ್ರೆ, ನಾನು ಯಾವ್ದಾದ್ರೂ ಶುಭ ಕಾರ್ಯಕ್ಕೆ ಕಾಲಿಟ್ಟೆ ಅಂದ್ರೆ Very bad. ಅರಿಲ್ಲ ನೀವು. ಅಯ್ಯೋ, ಈ ಸಲ ಸ್ಪಾಟ್ ಔಟ. All the ಅದು best. ಬಿಡಿ, ಅವರ ಪೂರ್ವ ಜನ್ಮದ ಕರ್ಮ. ನಾನು ಎಲ್ಲಿದ್ದೆ? ಹಣೆ ಬರ ಬರಿತಾ ಇದ್ದೀನಿ. ದೇವರು ಒಬ್ಬೊಬ್ಬರ ಹಣೆಯಲ್ಲಿ ಒಂದೊಂದು ತರ ಡಿಸೈನ್ ಮಾಡಿರ್ತಾನೆ. ಹಾಗಾಗಿ ಇವತ್ತಿನ ಮದುವೆಗೆ ನಾನೇ ಪುರೋಹಿತ, ನಾನೇ ಎಲ್ಲ ನೋಡ್ಕೋತೇನೆ ಅನ್ನೋದು ಅವ್ರ ಹಣೆ ಬರ. ರೆಮೋ ಶುರು ಹಚ್ಕೊಮ್ಮೋ. Very, very ಯಾಕೋ talent. ಇಜಿಲ ಕುರಿ ಮದ್ವೆ ಆದಂಗೆ. ಸುಂದಿರಪ್ಪ ನೀನು. ಬಟ್ರೆ ಬರ್ರಿ ಇಲ್ಲಿ, ಅಲ್ಲಿ ಏನ್ ಕವನ ಹೇಳ್ಕೊಂಡು ನಿಂತಿದ್ರಲ್ಲ, ಬರ್ರಿ ಕೂತ್ಕೊಳ್ರಿ, ಬರ್ರಿ. ರಾಗಿಣಿ ಚೆನ್ನಾಗಿದ್ದೀರಾ? Very. ನಿಮ್ಮ ಸಿನಿಮಾದ ಯಾವ್ದಾದ್ರು ಕಾರ್ಯಕ್ರಮ ಇದ್ರೆ ಆ ಕಾಂಟ್ರಾಕ್ಟ್ ನನಗೆ ಕೊಡಿ, ಆಯ್ತಾ? ಅಯ್ಯೋ, ಇದು ಮುಗಿಸ್ರಿ ಫಸ್ಟು. ಕೂತ್ಕೊಳ್ಳಿ. ಅಪ್ಪ, ಶುರು ಮಾಡಿ, ತಲೆ ಕಚ್ಬಿಡಿ ಫಸ್ಟು. Come on, start it. ಅಪ್ಪ, ಈಗ ಟೈಮ್ ಕಡಿಮೆ ಇದೆಪ್ಪ ಮುಹೂರ್ತಕ್ಕೆ. ಇನ್ನು 10 ನಿಮಿಷ ಮಾತ್ರ ಬಾಕಿ ಇದೆ. ಅದು ಮೀರ್ ಹೋದ್ರೆ ನೀರಾದ್ರೆ ಹುಡುಗಿ ರೇಷನ್, ಹುಡುಗ ಕಾರ್ಪೊರೇಷನ್. ಅಯ್ಯೋ, ಬೇಗ ತಾಲಿ ಕಟ್ಟತ್ರಿ ಹಂಗಾರೆ. ಏಯ್ ಇರ ಇನ್ನೂ 10 ನಿಮಿಷ ಇದೆ ಕಣ. ಬರೋರೆಲ್ಲ ಬರ್ಲಿ ಕಣ, ಆತ್ರ ಪಡಬಾರ್ದು ಕಣಲೇ. ಆತ್ರ ಪಡಬಾರ್ದಾ? ಸರಿ, ಹಂಗಾದ್ರೆ ಬಾ, ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಅದೇ. ಏನು? ಗಿಣಿ ಒಬ್ಳೆ ಸುಮ್ಮನೆ ನಿಂತವಳು ಪಾಪ. ಅವಳಿಗೂ ನನ್ನಂತ ಸ್ಟಾರ್ ಜೊತೆ ನಿಂತ್ಕೋಬೇಕು, ಒಂದ್ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಆಸೆ ಇರ್ತದ. ಇಲ್ ಬಂದ್ ಮಾತಾಡಿ. ಹಾ, ಏನು? ಬಾ, ಹಾ. ನನ್ಗೂ ಅವಳಿಗೂ ಸೇರಿಸಿ ಒಂದು ಆಟ ಆಡ್ಸು ಬಾ. ನಿನ್ನ ಅಪಾರ್ಟ್ಮೆಂಟ್ ಚಾಪೆ ಸುತ್ಕೊಂಡಾಗ ಇಲ್ಲಿ 10 ನಿಮಿಷ ಆಯ್ತು ಅಂತ ಅವ್ರು ಹೇಳ್ತಾವ್ರೆ. ಇವ್ನು ಆಟ ಆಡ್ತಾರ, ಆಟ ಬದ್ನೆಕಾಯಿ. ಗ್ರೌಂಡ್ ಅಲ್ಲಿ ಆಡ್ಕೊ. ಬನ್ನಿ, ನಾವಿಬ್ರು ಮಾಡೋಣ. ಇವಾಗ 10 ನಿಮಿಷ ಇಲ್ವಾ? ಬನ್ನಿ, ನಾನೇ ನಾವಿಬ್ರು. ನಿನ್ ಜೀವನದ ಜೊತೆ ಆಟ ಆಡ್ತಾ ಇದೀನಿ ನಿನ್ನೇನೋ. ನಾನ್ ಹೇಳಿದ್ದು ನನ್ ಡಾರ್ಲಿಂಗ್ ರಾಗಿಣಿ ಜೊತೆ ಆಟ ಆಡ್ತೀನಿ ಅಂತ. ಹೋಗಿಪ್ಪ, ನಂಗ್ ನಾಚಿಕೆ ಆಗತ್ತೆ. ಅಲ್ಲ, ಇಲ್ ಪಂಪ್ ಹೊಡೆದ್ರೆ ಇಲ್ ಟ್ಯೂಬ್ ಹೊತ್ಕೋತಾ ಇದೆಯಲ್ಲೋ ಮುದ್ದೇಶ. ಏನು ಆಟ ಆಡಿಸ್ಬೇಕು ನಿನ್ಗೆ? ಝಣ್ ಝಣ ಝಣ್. ಅಲ್ಲೇ ಆ ಜನ ಅಲ್ಲ, ಟನ್ ಟನ ಟನ್. ಬಾವ, ಅದು ನಿನ್ನಂತ ದುಡ್ಡು ಇಲ್ದೇ ಹೊರ್ಗಪ್ಪ, ಚಿಲ್ರೆ. ನೀವು ಟನ್ ಟನ ಟನ್, ನಾವು ರಿಚ್ ಪೀಪಲ್ ಅಮ್ಮ. ನಮ್ಮ ಹತ್ರ ಝಣ್ ಝಣ ಝಣ್, ಗೊತ್ತಾ? ಕೋಬ್ರ ಸಾಯೋ ಟೈಮಲ್ಲಿ ನೀರ್ ಬಿಡ್ಬೇಕಪ್ಪ. ಬೀರ್ ಬಿಡ್ತೀನಿ ಅಂತ ಬಾರ್ಗ್ ಹೋಗ್ಬಾರ್ದು. ಟೈಮ್ ನೀರ್ ಹೊಯ್ತೈತೆ, ಹೊಗೆ ಹಾಕುಸ್ಕೊಂಡ್ಬಿಟ್ರೆ ಇದೀಗ ಒಳ್ಳೆ ಬನ್ನೂರ್ ಕುರಿ ಹೊಡ್ಸೋದಾಯ್ತು. ಬಾ, ನೀ ಶುರು ಮಾಡಬಾ, ಟೈಮ್ ಇಲ್ಲ ನಂಗೆ. ಹೆಂಗಿದ್ರು 10 ನಿಮಿಷ ಇದೆ, ಅಷ್ಟ್ರಲ್ಲಿ ಮುಗಿಸ್ಬಿಡ್ತೀನಿ, ಟೆನ್ಷನ್ ತಗೋಬೇಡ. ಇದು ಟನ್ ಟನ ಟನ್ ತಗೊಂಬರ. ಅಪ್ಪ, ಈಗ ಯಾವ ಟನ್ ಮದುವೆ ಟೈಮ್? ಇರೋ ಆಡಿಸ್ಬಿಡ್ತೀನಿ. ತಗೋಬರಪ್ಪ. ಮುದ್ದೇಶ, 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 ಏನ್ ಬಾ? ನನ್ನ ನೋಡ್ತಾ ಇದೀನಿ ಬಾ. ಕರ್ನಾಟಕ ತೆಗ್ಯಾಕೋತಿ. ಇಲ್ಲಿದ್ದೀನಿ, ಕಾಣಿಸ್ತಾ ಬಿಡು, ಕಾಣಿಸ್ತಾ. ವೆರಿ ಸಿಂಪಲ್ ಗೇಮು. ಓಕೆ, ಒಂದು ಪ್ರಶ್ನೆ. ನನ್ನ ಆಟು ಇಲ್ಲಿ ಲಬ್ ಡಬ್ ಅಂತ ಹೊಡ್ಕೋತೈತೆ. ಇವ್ರಿಗೆ ಟನ್ ಆಡೋ ಸಿರಿ. ಇರಿ ಬೇಗ 10 ನಿಮಿಷ ಇದೆ, ಇರಿ.
ಒಂದು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆ ಕೇಳಿದ ನಂತರ ನೀವು ಉತ್ತರ ಹೇಳ್ಬೇಕು. ಉತ್ತರ ಹೇಳಾದ್ಮೇಲೆ ಬಜರ್ ಅನ್ನ ಹೊಡಿಬೇಕು. ಯಾರು ವಿನ್ ಆಗ್ತಾರೋ ಅವ್ರಿಗೆ ನಾನು ಗಿಫ್ಟ್ ಅನ್ನ ಕೊಡ್ತೀನಿ. ಬಾವಾ ಏನ್ ಕೊಟ್ಟಿಯ ಗಿಫ್ಟ್ ನೀನು? ಏನ್ ಕೊಟ್ಟಿಯ? ಅದೇ ಬೊಕ್ಕೆ, ಹಳೇದೊಂದು ಸೀರೆ, ಶೀಲ್ಡು, ಇದೇನ ಕೊಟ್ಟಿಯ? ಏನ್ ಕೊಟ್ಟಿಯ? ಇಲ್ಲಿರೋದು ಯಾರು? ಸ್ಟಾರ್, ಮುದ್ದೆ ಸ್ಟಾರ್. ನಾನ್ ಕೊಡ್ತೀನಿ ಗಿಫ್ಟ. ಇಣೆ ನೀನ್ ಆಡಮಿ, ನಾನಿದ್ದೀನಿ ಆಡಮಿ. ದುರಹಂಕಾರದ ಪರಮಾವಧಿ. ಮೊದಲನೇ ಪ್ರಶ್ನೆ ರಾಗಿಣಿಗೆ. ಹಾ, ₹1 ಕೊಂಡುಕೊಳ್ಳಬಹುದಾದಂತ ಯಾವುದಾದರೂ 5 ವಸ್ತುಗಳನ್ನ ಹೇಳಿ. ₹1. ಟೈಮ್ ಸ್ಟಾರ್ಟ್ಸ್. ಪೆಪರ್ಮೆಂಟ್, ಚ್ವಿಂಗ್ ಗಮ್, ಶಾಂಪೂ, ಸೋಪ್, ಆಮೇಲೆ ಪೆನ್ಸಿಲ್. ಬೇಗ ಆಡ್ರಪ್ಪ, ನನ್ನ ಹಣೆ ಮೇಲೆ ₹1 ಕಾಯಿನ್ ಇಟ್ಬಿಡ್ತಾರೆ. ಬೇಗ ಆಡ್ರಿ, ಆಯ್ತಲ್ಲ, ಮುಗಿತಲ್ಲ, ತೆಗಿರಿ. ಆಯ್ತಾಯ್ತು. ಓಕೆ ಓಕೆ 1-0 ಓಕೆ Okay, ಓಕೆ. Yeah. ಮುದ್ದೇಶ, ಹಾ. ಏನಾದ್ರೂ ಅರ್ಜೆಂಟ್ ಇರುವಾಗ ಹಾ. ಸುಮ್ನೆ ತಡ ಮಾಡ್ತಾ ಇದ್ರೆ ಬಾಯಿಗೆ ಬರೋ 5 ಬೈಗುಳ ಯಾವುದು? ಅದು ತುದಿ ಬಾಯಲ್ಲಿ ಐತೆ, ಹೇಳ್ತೀನಿ ತಡಿ. ಬೇಗ ಹೇಳು, ಟೈಮರ್ ಹೊಡ್ತಾ ಇದೆ, ಹೇಳು. ಹೇಳ್ತೀನಿ ಟೈಮರ. ಹಾ. ಏ ಚಿರು, ನಿಲ್ಸೋ ಟೈಮ. ಏಯ್, ಏನು ಟೈಮರ್ ನಿಲ್ತಾ ಇದೆ? ಚಿರು, ಯಾಕೋ ಟೈಮರ್ ಆನ್ ಮಾಡ. ಚಿರುನ 10,000 ಕೊಟ್ಟು ಕೊಂಡ್ಕೊಂಡಿದ್ದೀನಿ ಕಣಮ್ಮ. 10,000 ಕೊಟ್ಟು ಕೊಂಡ್ಕೊಂಡಿದ್ಯಾ? ಅಷ್ಟೇನಾ? 3 ಕೋಟಿ ಇಲ್ವಾ? ಚಿರು, ₹10,000 ನೀನ್ ಮಾರ್ಕೊಂಡ್ಬಿಟ್ಟೇನ? ಬಾಬಾ, 10,000 ರೂಪಾಯಿ ಅಲ್ಲ, ಹಾ. 10,000 ಕಾಲರ್. ಶರ್ಟು, ಅಮೆರಿಕನ್ ಕಾಲರ್. ಅದು ಡಾಲರ್. ಎರಡಲ್ಲ ಐತಲ್ಲ, ಬುಟ್ಟಾಕೋತ ನೀವು. ನನಗಿಲ್ಲಿ ಅರ್ಜೆಂಟ್ ಆಗಿ ಸಾಯ್ತಾ ಇದ್ದೀನಿ, ಉತ್ತರ ಕೊಡು ಅಂದ್ರೆ ಟೈಮ್ ಬ್ಯಾಟ್ ಮಾಡ್ತಾನೆ. ನಿನ್ ನೆಗದ್ ಬಿಟ್ಟೋಗ, ನಿನ್ಗೆ ಆಪತ್ ಚಾಪೆ ಸುತ್ತಕೊಂಡೋಗ, ನಿನ್ ಕರಿಗೆ ನಾಗ್ರಾವ್ ಕರಿಯ, ನಿನ್ ಬಾಯಿಗೆ ಮಣ್ಣು ಹಾಕ, ಗೂಬೆ ನನ್ ಬಗ್ಗೆ, ನಾಯಿ ನನ್ ಬಗ್ಗೆ, ಹೊಂಟೆ ನನ್ ಬಗ್ಗೆ. ಸಾಕ್ಬಿಡು, ಆಯ್ತಾಯ್ತು ಬಾಬಾ, ಇದೇ ಉತ್ತರ. ರೇ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಮ್ಮ, ಹ್ಯಾಪಿ ಮ್ಯಾರಿಡ್ ಲೈಫ್, ಗುಡ್ ಲಕ್. ನಂಗ್ ನಾಚಿಕೆ ಆಗತ್ತೆ. ನನಗ್ ಭಯ ಆಗತ್ತೆ ನಿಮ್ ನಾಚಿಕೆ ಆಗ್ತೈತೆ. ಓ ನಾಚ್ಕಮ್ಮ, ಒಂದ್ ಸ್ವಲ್ಪ ಸುಮ್ನಿರಮ್ಮ. ಏಯ್, ನಿನಗೆ ಬೈದಿದ್ದು ಕಣ ಉತ್ತರ ಹೇಳಿದ್ದಲ್ಲ, ಅದನ್ನೇ ಉತ್ತರ ಅಂತ ಕೊಟ್ಬಿಟ್ಟಲ್ಲ. ಆತರ ಬೈಯದ? ಇಷ್ಟು ಸಿಂಪಲ್ ಆಗಿ ಬೈತೀರಾ? ಏನ್ ವೇಸ್ಟ್ ಗಾಲಿಗಳು. ಅದು ಬಿಡ್ಲಿ, ಮನೆಗ್ ಬೆಂಕಿ ಬಿದ್ದಿದ್ರೆ ಕಾಫಿ ಕಾಯಿಸ್ಕೊಳ್ಳೋದು ಅಂತಾರಲ್ಲ, ಅದಿದೆ ಕೆಲ್ಸ. ಎನಿವೇಸ್, ನಮ್ಮ ಮನೆ ಬರೋಕೆ ಮುದ್ದೇಶನು ರೈಟ್ ಆನ್ಸರ್ 1 each. ನೆಕ್ಸ್ಟ್ ಪ್ರಶ್ನೆ ರಾಗಿಣಿಗೆ. ಓಕೆ ರಾಗಿಣಿ, 1 2 3 4 5 ಇದನ್ನ ಉಲ್ಟಾ ಹೇಳಿ. 5 4 3 2 1. ಥ್ಯಾಂಕ್ ಯು. ಇಂಥವೇ ಕೇಳು, ನಡಿ, ಎತ್ತು ಆಯ್ತಲ್ಲ. ಓಕೆ 2 1. ಅಯ್ಯೋ ದೇವ್ರೇ. ಮುಹೂರ್ತಕ್ಕೆ ಇನ್ನು 7 ನಿಮಿಷ ಮಾತ್ರ ಬಾಕಿ ಇದೆ. ತೆಗಿರೋ, ಇದು 7 ನಿಮಿಷ ಅಂತೆ. ಸಿಂಪಲ್ ಆಗಿರೋದ್ ಪ್ರಶ್ನೆ ಕಲ್ ನಿನ್ ಕೈ ಮುಗಿತೀನಪ್ಪ. ಆಯ್ತು ಸಿಂಪಲ್. ರೆಡಿ ಪಾಪ ಮುಗಿಸ್ಬಿಡೋಣ. ಮುದ್ದೇಶ, ತುಂಬಾ ಸಿಂಪಲ್. ಕಮಾನ್ ಕೇಳಮ್ಮ. ಒಂದು ಆಪಲ್ಗೆ ₹1 ಆದ್ರೆ 2 ಆಪಲ್ಗೆ ಎಷ್ಟು? ಈಜಿ ಹೇಳೋ, ಬೇಗ ಹೇಳೋ. ಕಷ್ಟದ ಕೇಳ್ಬಿಟ್ಟಲ್ಲ ಬಾವ, ಕಷ್ಟದ. ಇದ್ರಲ್ಲಿ ಏನಾಯ್ತು? ಬದ್ನೆಕಾಯಿ ಕಷ್ಟ. ಒಂದು ಆಪಲ್ಗೆ ₹1 ಆದ್ರೆ 2 ಆಪಲ್ಗೆ ಎಷ್ಟು? ಅದೇ ಅವನು ಕೇಳ್ತಾ ಇರೋದು. ಅದನ್ನೇ ಕಣ, ಒಂದು ಆಪಲ್ಗೆ ₹1 ಆದ್ರೆ 2 ಆಪಲ್ಗೆ ಎಷ್ಟು? ನಾನು ತಗೊಂಡಿದ್ದ, ಮಾರ್ಕೆಟ್ ಹೋಗಿ ತಗೊಂಡಿದ್ದ, ನಂಗೇನ್ ಗೊತ್ತು? ಕೇಳ್ಕೊಳ್ಳೋ ಸರಿಯಾಗಿ. ಒಂದು ಆಪಲ್ಗೆ ₹1 ಆದ್ರೆ 2 ಆಪಲ್ಗೆ ₹2 ಎಷ್ಟು? ಅರ್ಜೆಂಟ್ ಆದ್ರೂ ಹೋಗು. ತಲೆ ತಿಂತೀಯ. ನೀನ್ ಟೆನ್ಷನ್ ತಗೋಬೇಡ, ನಾನು ಹೇಳ್ತೀನಿ ಕೇಳಿಸ್ಕೊ. ಕೇಳು ಬಾ, ಅದೇನು ಕೇಳಿ ನೋಡಿಲಿ. ಒಂದು ಆಪಲ್ಗೆ ₹1, 2 ಆಪಲ್ಗೆ ಎಷ್ಟು? ಸೂಪರ್, ಈಗ ಅರ್ಥ ಆಯ್ತು. ಒಂದ್ ಆಪಲ್ಗೆ ₹1 ಆದ್ರೆ 2 ಆಪಲ್ಗೆ 2 ಬೆಳ್ಳು. ಸರಿಯಾಗಿ ಅನ್ಬಿಡ್ತೀನಿ. ಅಲ್ಲೇ ಹೇಳ್ತಾನಲ್ಲ, ಒಂದು ಆಪಲ್ಗೆ ₹1 ಆದ್ರೆ 2 ಆಪಲ್ಗೆ ₹2 ಎಷ್ಟು? ಅದೇ ಕಣ, 2 ಬೆಳ್ಳು. ಕ್ವಶನ್ ಪಾಸ್ ಕಣ. ನಿನ್ ಮನೆ ಕಾಯಿ ಆಗೋಗ, ಇದನ್ನ ಹೇಳಕ್ಕೆ ಈಗ ಯಾಕೋ ಸಾಕ್ತಿದೆ. ಕರೆಕ್ಟ್ ಆನ್ಸರ್. ಹೆಂಗಪ್ಪ ಕರೆಕ್ಟ್? ನೀನು ಮದುವೆ ಬೇಗ ಆಗ್ಲಿ ಅಂತ ಕರೆಕ್ಟ್ ಅಂತ ಬೇಡವಾ? ನೆಕ್ಸ್ಟ್ ಪ್ರಶ್ನೆ ರಾಗಿಣಿಗೆ. ಇನ್ನೂ ಮುಗ್ದಿಲ್ವಾ? ಲಾಸ್ಟ್. ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನ ಯಾವ ಪೆಟ್ ನೇಮ್ ಅಥವಾ ಅಡ್ಡ ಹೆಸರದಲ್ಲಿ ಕರೀತಾರೆ? ಹೇಳಿ. ಓಕೆ, ಚಿನ್ನು, ಬೇಬಿ, ಸ್ವೀಟ್ ಹಾರ್ಟ್, ಡಾರ್ಲಿಂಗ್, ಮುದ್ದು, ಸಾರಿ. ಗುಂಡ.
ಚಿಂದಿ ಚಿಂದಿ ಗಿಣಿ ಚಿಂದಿ ಏ ತಗೊಂಬರಲ್ಲ ಗಿಫ್ಟು ತಗೊಂಬರ ಅಯ್ಯೋ ಏ, ಬ್ಲಾಕೆಟ್. ನನಗೆ ಏನಾನ ಕೊಟ್ರೆ ಅದು ನೋಡಿ ಆಮೇಲೆ ಲೇ, ಏನಾಯ್ತು ಓ ಗಾಡ್ ಏನೋ ಇದು ಮುದ್ದೇಶ ಸ್ನಾನದ ಜಗ್ಗು ಬಾವು ನಾನು ಜಗ್ಗಲ್ಲ ಬಾಬು ಅದು ಹ. ಅದು ಕಾಫಿ ಕುಡಿಯೋ ಮಗ್ಗು ನಮ್ಮಂತ ಶ್ರೀಮಂತರಲ್ಲ ಇದರಲ್ಲೇ ಕುಡಿಯೋದು ನಿನ್ನಂತ ದುಡ್ಡಿಲ್ದೇ ಇರೋರ್ಗೆ ಇದೆಲ್ಲ ಗೊತ್ತಾಯ್ಕಿಲ್ಲ ನನ್ನ ರಾಗು ಬೆಳಗ್ಗೆನೆ ನನ್ನ ಮುಖ ನೋಡ್ಕೊಂಡು ಇದ್ರಲ್ಲಿ ಕಾಫಿ ಕುಡಿತಾ ಇದ್ರೆ ದಿನ ಹಾಳಾಗತ್ತೆ ಅಂತ ಆತರ. ಅಯ್ಯೋ ಅಪ್ಪ ಇದ್ರಲ್ಲಿ ಕಾಫಿನಾರು ಕುಡಿಲಿ ಸ್ನಾನನಾರು ಮಾಡ್ಲಿ ನನ್ನ ಮದುವೆ ಆಗಕ್ ಬಿಡು. ಮದ್ವೆ ಆಗಕ್ ಬಿಡಿ ಅವ್ನ್ಗೆ. ಆಗೋಯ್ತು 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 ಕೊನೆ ಪ್ರಶ್ನೆ ಹೋಗಿಪ್ಪ, ನನಗೆ ನಾಚಿಕೆ ಆಗತ್ತೆ. ನಿಮ್ಗೆ ಯಾಕ್ರಿ ನಾಚಿಕೆ ಆಗುತ್ತೆ ಅದು ನನ್ನ ಸ್ನೇಹಿತೆ ಮೆಸೇಜ್ ಕಳ್ಸಿದ್ದು ನೋಡಿ ನನಗೆ ನಾಚಿಕೆ ಆಯ್ತು. ಈ ಡೈಲಾಗ್ ನಿಮಗ್ ಸೂಟ್ ಆಗಲ್ರಿ ಆ ಮುಹೂರ್ತ ಮೀರೋಗ್ತಾ ಇದ್ದೀನಿ, 2 ನಿಮಿಷ. ಮದ್ವೆ ಆಗಕ್ ಬಿಡಿ, ಮದ್ವೆ ಆಗಕ್ ಬಿಡಿ. ಏನಾದ್ರೂ ಮಾಡಿಪ್ಪ. ಕೊನೆ ಪ್ರಶ್ನೆ ಇರೋ ಕೊನೆ ಕೊನೆ ಅನ್ಕೊಂಡು ಹೇಳ್ತಾ ಇದ್ದೆ. ಗೊಬ್ರ ಈಸಿಯಾಗಿರೋದ್ ಕೇಳು. ನನ್ ಹುಟ್ಟೋ ಮಕ್ಕಳನ್ನೆಲ್ಲ ತಗೊಂಬಂದ್ ಲೋಕೇಶ್ ಸಂಗೆ ಸೇರಿಸ್ಬಿಡ್ತೀನಿ. ಯಾಕೆ ನಿನ್ನ ನೋಡ್ಕೊಳ್ಳೋದಂತ ನಿನ್ ಮಕ್ಕಳನ್ನ ನೋಡ್ಕೊತಾರೆ ಹೋಗ ಆ ಕಡೆಗೆ ತುಂಬಾ ಈಸಿ ತುಂಬಾ ಈಸಿ ತುಂಬಾ ಈಸಿ ತುಂಬಾ ಈಸಿ ಏಯ್ ಮುದ್ದೇಶ ಈಗ ಒಂದ್ ಆಪಲ್ಗೆ ₹1 ಆದ್ರೆ ಒಂದೇ ಆಪಲ್ಗೆ ಎಷ್ಟು ಗೊತ್ತಾಯ್ತು Easy. ಹೇಳು ಒಂದ್ ಆಪಲ್ಗೆ ₹1 ಆದ್ರೆ ಒಂದೇ ಆಪಲ್ಗೆ ಒಂದೇ ಬೆಳ್ಳು ಒಡಿ 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 ತಗೊಳ್ಳಿ ಆಗಿದ್ದಾಗ್ಲಿ ತಗೊಳ್ಳಿ. ಹುಚ್ಚಪ್ಪ ನಿನ್ನ ಮನೆ ಕರೆಕ್ಟಾಗಿ ಹೇಳಿದೆ ಕಣೋ. ಬಾಬಾ ಆಯ್ತಪ್ಪ, ಆಯ್ತಾ? ಆಯ್ತು 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 ಇನ್ನು ನಿನ್ನ ಮದುವೆಗೆ ಯಾವುದೇ ತೊಂದರೆ ಇಲ್ಲ. ಆಹಾ, ನನ್ನ ಮದ್ವೆ ಅಂತೆ. ನಿಲ್ಸಿ ಯಾಕಪ್ಪ ಎಲ್ಲ ನೋಡಲ್ಲಿ ಸೆಟ್ ಅವರೆಲ್ಲ ಕೆಲಸ ಮಾಡ್ಕೊಂಡು ಆ ಕೆಲಸ ನಿಲ್ಸ್ಬಿಟ್ಟು ಬಂದಿದ್ದೀನಿ ತೆಗಿರಯ್ಯ ಬರ್ರಯ್ಯ ತೆಗಿರೋ. ಮದ್ವೆ ಕುರಿ ಯಾಕೋ ನಿಮ್ ಮದ್ವೆಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ನಾನು ಹೋಗಿ ಒಂದ್ ದೊಡ್ಡ ಗಿಫ್ಟ್ ತಗೊಂಡ್ ಬರ್ತೀನಿ ಆಯ್ತಾ? ನೀವ್ ಮಾಡ್ಕೊಂಡಿರಿ ಆರಾಮಾಗಿ. ಮದ್ವೆ ಆಗುತ್ತೋ ಇಲ್ವೋ ಅಂತ ಡೌಟ್ ಬಂದ್ಬಿಟ್ಟಿದೆ. ಕೊಡ್ರಿ, ಗಿಡ ಕೊಡ್ರ ಬೇಗ. ರಾಗಿಣಿ ಅಕ್ಕ ಆಶೀರ್ವಾದ ಗಿಣಿ ಹೋಗ್ಲೇಬೇಕಾ ಗಿಣಿ ನಿಜವಾಗ್ಲು ನಾಚಿಕೆ ಕಮ್ಮಿ ಪಡಿ ಸ್ವಲ್ಪ. ಕೊಡ ಗಿಡ ಕೊಡ. ಹೇಳೋ ಯಾವುದೇ ಕಷ್ಟಗಳಿಲ್ದೆ ನನ್ನ ಮದುವೆ ಸುಸೂತ್ರವಾಗಿ ನಡೀಲಿ, ಇಲ್ದೆ ನನ್ನ ಮದುವೆ ಸುಸೂತ್ರವಾಗಿ ನಡೀಲಿ ಅಂತ ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡಿ. ಆಶೀರ್ವಾದ ಇರ್ಲಿ. ಇನ್ನೊಂದ್ ವರ್ಷ ಆಗ್ಲಿ ನಿಮ್ ಮದ್ವೆಗೆ. ಗೊಬ್ರ ಅಲ್ಲಿ ಹಚ್ಕೊಟ್ಬಿಡ್ತಪ್ಪ. ಬಿಡ ಬಿಡ. ನಾಚಿಕೆ ಪಡ್ತಿದಾರೆ ನೋಡಿ, ನಾಚಿಕೆ ಪಡಿ ಸ್ವಲ್ಪ. ತಾವು ಮದ್ವೆಗಿದ್ರೆ ನಮಗ್ ಖುಷಿ, ತಾವು ಇರ್ಬೋದಲ್ಲ. ಇಲ್ಲ ಬಟ್ ನನ್ ಗೊತ್ತು ಒಂದ್ ವರ್ಷ ಆದಂಗಿದೆ. ನಾನು ಹೋಗಿ ದೊಡ್ಡ ಗಿಫ್ಟ್ ತಗೊಂಡ್ ಬರ್ತೀನಿ. ಹೌದಾ? ಓಕೆ ವ್ಯಾಕ್ಸ್. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಬಂದು ಇಷ್ಟೊತ್ತು ನಮ್ಮ ಜೊತೆ Thank ಇದ್ದಿದ್ದು. you. ಅಂಡ್ ಮಜಾ ಟಾಕೀಸಿನ ಇವತ್ತಿನ ಮೊದಲನೇ ಸಂಚಿಕೆಗೆ ಬಂದಿದ್ದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್ವೇಸ್ ನೀವು ಮಾಡಿರುವಂತ ಒಳ್ಳೆ ಕಾರ್ಯ ಇದೇ ತರ ಮುಂದುವರಿಸ್ತಾ ಇರಿ. ಅಂಡ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Okay, wish you happy married life. Wish you happy married life. ನೀವು ಟ್ರೈ ಮಾಡಿ ಆಗಕ್ಕೆ ಮದ್ವೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ದೊಡ್ಡ ಸಕ್ಸಸ್ ಆಗ್ಲಿ ಶೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಅಂಡ್ ನಗ್ನಗ್ತಾ ಇರಿ ಯಾವಾಗ್ಲೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗಿಣಿ ಬಾಯ್ 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 ಅಕ್ಕ ಬಾಯ್. ನಾಚಿಕೆ ಕಮ್ಮಿ ಪಡಿ ಸರ್. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು. ಆ ಮುಹೂರ್ತ ಶುರು ಆಗ್ತಾ ಇದೆ, ಬೇಗ ಬರೋರೆಲ್ಲ ಬಂದ್ರೆ ಮಾಂಗಲ್ಯ ಧಾರಣ ಆಗತ್ತೆ. ಒಂದ್ ವೇಳೆ ತಡೆ ಆಗ್ಬಿಟ್ರೆ ಒಂದು ವೇಳೆ ಅಪ್ಪ ಅಲ್ಲಿ ಹಚ್ಕೊಡ್ತಲ್ಲಪ್ಪ ಗೊಬ್ರ. ಲೇ ಏನಾಗಲ್ಲ ಕಣ, ಏನಾಗಲ್ಲ. ಏನಾಗಲ್ವಾ? ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಿಲ್ಸಿ, ಏನಾಗಲ್ಲ ಅಂತಲ್ಲಪ್ಪ ಗೊಬ್ರ. ಅದು ಏನಾಗಲ್ಲ ಅಂತಂದೆ.
ಈಗೇನು ಆಗಲ್ಲ ಅಂತ ಹೇಳಿಲ್ವಲ್ಲ, ಅದಕ್ಕೆ ಆಗೋಯ್ತು. ಅಯ್ಯೋ ಬರೋರೆಲ್ಲ ಬಂದು ನಿಲ್ಸಿ ಅಂತಾನೆ ಬರ್ತಾರಲ್ಲ. ಸರ್ ಇಲ್ಲಿ ಹಾಲಿವುಡ್ ಡೈರೆಕ್ಟರ್ ನ ವಾಪಸ್ ಬಿಟ್ಬಿಟ್ಟು ಬರ್ತಾ ಇರ್ಬೇಕಾದ್ರೆ ಯಾರೋ ನಿಮ್ ಮನೆ ಮುಂದೆ ನಿಂತ್ಕೊಂಡು ಹಿಂಗೆಲ್ಲ ಲೆಕ್ಕ ಹಾಕ್ತಾ ಇದ್ರು ಸರ್. ಹಾ. ಯಾರು ಅಂತ ಕೇಳಿದ್ರೆ ಈ ಮನೆ ಓನರ್ ಅನ್ನು ಅಂದ್ರು. ಏಯ್, ಈ ಮನೆ ಸೃಜನ್ ಅವ್ರದ್ದು ಅಂತಂದ್ರೆ ಇಲ್ಲ ರೀ ನಂದೇ ಈ ಮನೆ ಅಂದ್ರು. ಬರ ಕೇಳಲ್ಲ ಸರ್. ಈ ಮನೆ ಅವ್ರದ್ದು ಅಂತ ಇದ್ರ? ಹ್ಞೂ ಸರ್. ಆರ್ ಯು ಶ್ಯೂರ್? ಎಸ್ ಸರ್. ಹೌದಾ? ಓಕೆ ಕರಿಯಪ್ಪ, ನೋಡೋಣ ಯಾರು. ಇಲ್ಲ ನೋಡೋಣ ಇರು, ನೋಡೋಣ. ಇನ್ನು 2 ನಿಮಿಷ ಇದೆ. ಡೋಂಟ್ ವರಿ. ಯಾರು ಬರ್ರಿ ಸರ್ ಬನ್ನಿ. ನಿಲ್ಸಿ. ಸರಿಯಾದ ಸೌಂಡೆ. ಬಂದಿದೆ ಅಣ್ಣ, ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಯಪ್ಪ, ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಯಾ. ಹೆಂಗಾಯ್ತು ಮನೆ? ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲ ನೀನ್ ಹೇಳ್ದಂಗೆ ಕಟ್ಸ್ಬಿಟ್ಟಿನಪ್ಪ. ಪರ್ಫೆಕ್ಟ್, ಫಸ್ಟ್ ಕ್ಲಾಸ್ ಆಗೈತೆ ತಾನೆ? ಹೌದು. ಮೇಲೆ 4 ಬೆಡ್ರೂಮ್ ಹಾ, ಸಪರೇಟ್ ಆಗಿ ಕಟ್ಸಿದ್ದೀರಲ್ವಾ? ಹೌದೌದು. ಎಲ್ಲ ನೀನ್ ಹೇಳ್ದಂಗೆ. ಕರೆಕ್ಟ್. ಕೆಳಗಡೆ 4 ಬಾತ್ರೂಮ್ ಸಪರೇಟ್ ಆಗಿದೆ. ಥ್ಯಾಂಕ್ ಯು. ಎಲ್ಲ ನೀನ್ ಹೇಳ್ದಂಗೆ, ಎಲ್ಲ ನೀನ್ ಥ್ಯಾಂಕ್ ಯು ಹೇಳ್ದಂಗೆ. ದಯಣ್ಣ, ಥ್ಯಾಂಕ್ ಯು. ಸೂಪರ್ ಆಗಿದೆ ಮನೆ ಮಾತ್ರ, ಅಲ್ವಾ? ಹಾ. ಎಲ್ಲ ಓಕೆ ತಾನೆ? ಓಕೆ. ಆಮೇಲೆ ಒಂದೇ ಒಂದ್ ವಿಷಯ ಹೇಳೋಣ ಅಂತ. ಏನು? ಹಿಂದೆ ಮಾಡ್ದಾಗ ಮಾಡ್ಬೇಡ. ನಾನೇನ್ ಮಾಡಿದ್ದೆ ನಿಮ್ಗೆ? ಏನಿಲ್ಲ, ಹಾ. ಬಾಡಿಗೆ ಕರೆಕ್ಟ್ ಆಗಿ ಕೊಟ್ಬಿಡ ಅಷ್ಟೇ. ಏನ್ ಕೊಡ್ಬೇಕು? ಅಲ್ಲ, ಬಾಡಿಗೆ ಹಾ. ಕರೆಕ್ಟ್ ಆಗಿ ಕೊಟ್ಬಿಡು ಒಂದೇ ಅಷ್ಟೇ. ಇದೊಳ್ಳೆ ಕತ್ತೈತಲ್ಲ, ನಾನ್ ಯಾಕೆ ಕೊಡ್ಬೇಕು ಬಾಡಿಗೆ? ಸ್ವಂತ ಮನೆಗೆ ಯಾಕ್ರಿ ಬಾಡಿಗೆ ಕೊಡ್ಬೇಕು? ಅದೇ ನನ್ ಸ್ವಂತ ಮನೆಗೆ ನೀನ್ ಬಾಡಿಗೆ ಸರಿ ಕೊಟ್ಬಿಡು ಒಂದೇ. ಇದು ನಿಮ್ಮ ಸ್ವಂತ ಮನೆ? ಹೌದು, ಸ್ವಂತ ಮನೆ. ಯಾಕೆ ಬಂದ್ಬಿಡಿ. ಅಲ್ಲ ಸುಜಾ, ನೀನ್ ಹೇಳ್ದಂಗೆ ಕಟ್ಟಿಸ್ಕೊಟ್ನಲ್ಲಪ್ಪ ಎಲ್ಲ. ಅಲ್ಲ, ನಿಮ್ ಸೈಟ್ ನಂಬರ್ ಏನು? ನನ್ ಸೈಟ್ ನಂಬರ್ 44. ನಂದು 43. ಗೊತ್ತಾಯ್ತಾ? ನೀವು ಬಂದ್ಬಿಟ್ಟು ನನ್ ಸೈಟ್ ಅಲ್ಲಿ ಮನೆ ಕಟ್ಟಿಸ್ಬಿಟ್ಟು ನನ್ನ ಮನೆ ಅಂತಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಅಲ್ಲಪ್ಪ, ಕಟ್ಟೋವರೆಗೂ ಸುಮ್ನಿದೆಲ್ಲಪ್ಪ. ಹೌದು, ನೀವು ನನ್ನ ಸೈಟ್ ಅಲ್ಲಿ ಕಟ್ಟಿಸಿದ್ರೆ ಕಟ್ಟಿಸ್ಕೊಳ್ಳಿ ಅಂತ ಬಿಟ್ಟೆ, ನೀವು ಚೆಕ್ ಮಾಡ್ಬೇಕಾಗಿತ್ತು. ಅಲ್ಲಪ್ಪ, ನೀನ್ ಹೆಂಗ್ ಹೇಳ್ದಂಗೆ ಕಟ್ಟಿಸ್ಕೊಟ್ನಲ್ಲ. ನಾನೇನು ಮಾಡಕ್ಕಾಗಲ್ಲ. ನನ್ನ ಸೈಟ್ ಅಲ್ಲಿ ನೀವು ಕಟ್ಸಿದೀರಾ, ಸೊ ಹಾಗಾಗಿ ಇದು ನನ್ನ ಮನೆ. ಓ, ಯಾರಿಗೂ ಹೇಳ್ಬೇಡಿ, ಯಾರಿಗೂ ಹೇಳ್ಬಿಡಿ. ಸಿನಿಮಾದಲ್ಲಿ ನಿಮ್ಮಪ್ಪ ಮಾಡಿದ್ರಲ್ಲ ಅನಂತ್ನಾಗ್ಗೆ, ಅದನ್ನ ನೀನ್ ನನಗೆ ಆಡ್ತಾ ಇದ್ಯಾ. ನೋಡಿ, ಆ ಪಿಕ್ಚರ್ ನೋಡಿದಾಗ್ಲೇ ಈ ಐಡಿಯಾ ಬಂದಿತ್ತು. ಸೊ ನೀವು ಅದಕ್ಕೆ ಸರಿಯಾಗಿ ತಗ್ಲಾಕೊಂಡ್ರಿ. ಸೊ ನನ್ನ ಸ್ವಂತ ಮನೆಗೆ ಮೊದಲನೇ ಬಾರಿ ಬಂದಿದ್ದೀರಾ. ಮೂವಿ ಕೊಡೋದಾದ್ರೆ ಕೊಟ್ಬಿಟ್ಟು ಹೋಗ್ಬೋದು. ಅಯ್ಯೋ ಸುಜಾ, ನಾನು ಏನ್ ಮಾಡ್ಲಿ? ನೀವು ಜರುಗಿಸ್ಕೊಳ್ಳಿ, ನಿಮ್ ಬಾಡಿನ ಸದ್ಯಕ್ಕೆ ಜರುಗಿಸ್ಕೊಳ್ಳಿ. ಮನೆ ಅಂತೂ ಇಲ್ಲೇ ಇರುತ್ತೆ. ಅಲ್ಲ, ನನ್ ಮನೆ. ಇದೆಲ್ಲ ಮಾತ್ಕೊಂಡು ಕೇಳ್ಕೊಡ್ರೆ ನಿಮ್ನ ಯಾರಿಗೆ ಕೇಳ್ತಾರೆ ಬರಕ್ಕೆ ಇಲ್ಲಿಗೆ? ಮುಂದೆ ನೀವು ಅಲ್ಲ, ನನ್ ಮನೆ, ನನ್ನ ಸೈಟು, ನನ್ ಮನೆ, ನನ್ನ ಸೈಟು. ಜಗಳ ಆಮೇಲೆ ಇಟ್ಕೊಂಡ್ರೆ ಮದುವೆ ಮಾಡ್ರಿ. ಆಯ್ತಾಯ್ತು, ಮದ್ವೆ ಮಾಡೋದ್ ಬೇಡ, ಜಗಿಸ್ಕೊಂಡ್ರೆ. ಮುಂದುವರ್ಸಿ. ಅವರೆಲ್ಲ ಬಂದ್ರು, ನೀವು ಗಟ್ಟಿ ಮಳೆ ಹೇಳ್ರಿ ಭಟ್ರೆ. ನೋಡಿ, ಶಾಸ್ತ್ರ ಸಂಪ್ರದಾಯ ಅಂತ ಒಂದಿದೆ. ಇದು ಮಕ್ಕಳಾಟ ಅಲ್ಲ. ಇದು ಮೊದ್ಲು ತಾಳಿ ಪೂಜೆ ಮಾಡಿ, ಪೂಜೆ ಮಾಡಿ ಇಲ್ಲಿ ಹಾಕಿ. ಮೆಲ್ಲ ಮೆಲ್ಲ ಮೆಲ್ಲ. ಶಾಂತಂ ಪಾಪಂ ನಿಧಾನ. ಯಾಕುರಿ? ಲೇ ಕುರಿ, ನೋಡು, ಮಾಡ್ತಿರೋದು ತಾಳಿ ಪೂಜೆ. ಒಂದ್ ಸ್ವಲ್ಪ ಪ್ರೀತಿಯಿಂದ ನಗ್ನಗ್ತಾ ಮಾಡ್ಬೇಕು. ಮಕ ಏನಾದ್ರು ಈ ತರ ಗಂಟು ಹಾಕೊಂಡು ಪೂಜೆ ಮಾಡಿದ್ರೆ ಗ್ಯಾರಂಟಿ ಮದ್ವೆ ನಿಂತೋಗುತ್ತೆ. ಹೌದು. ಅಯ್ಯೋ, ಮತ್ತೆ ಪಲ್ಲಿ ಲೊಚ್ಕೊಟ್ಟಲ್ಲಪ್ಪ. ಈಗ ಇನ್ನೇನ್ ಕಾಯ್ದಾಯ್ತೋ ಏನೋ. ನಿಲ್ಸಿ. ನಿನ್ ಮದ್ವೆ ನೀನೇ ಯಾಕೋ ನಿಲ್ಸ್ಕೊತಾ ಇದ್ಯಾ? ಅದಲ್ಲಪ್ಪ ಗೊಬ್ರ, ಈಗ ವರುಣೇ ಮದುವೆ ಆಗ್ಲೋ ಅಥವಾ ಇದ್ಯಾವ್ದೋ ಹೊಸ ಎಂಟ್ರಿ ತಗೊಂಡವಳಲ್ಲ ಇವಳು ಕಾಳಾಕ್ಲೋ? ಕುರಿ, ಹಲೋ, ನೀನೇನಾ ಸಿಂಚನ? ಅಲ್ಲ, ನಾನ್ ಕಾಂಚನ. ಇಲ್ಲಿ ಬಂದ ಕಾರಣ ನೋಡಕ್ಕೆ ನಿಮ್ಮನ್ನ ಏನಾಗ್ಬೇಕಾಗಿತ್ತು? ಕೆಲ್ಸಕ್ ಸೇರ್ಕೋಬೇಕಾಗಿತ್ತು. ಸರಿ, ಈ ಕಡೆ ಕಳ್ಸಿ ಸರ್. ಮಚ್ ತಗೊಂಡ್ರೆ ಸೂಪರ್ ಸರ್. ಹೋಗ್ಲಿ ಬಿಡಿ ಸರ್. ಓ ಕುಸುಮ ಬಾಲೆ, ತಮ್ಮ ವಿವರವನ್ನು ತಿಳಿಸುವಂತವರಾಗಿ. ಪಂಜಾಬ್ ಲಸ್ಸಿ, ಯಶವಂತಪುರ, APMC, ಕೇರ್ ಮಾರ್ಕೆಟ್, ಫ್ಲವರ್, ರಸನ್ ಮಾರ್ಕೆಟ್, ಪವರ್,
ಒಟ್ಟಿನಲ್ಲಿ ಜಿಮ್ ಇಂದ ಜುಮ್ ಅನ್ನೋವರೆಗೂ ಈ ಮಜಾ ಮನೆಗೆಲ್ಲ ನಾನೇ. ಮೈಸೆಲ್ಫ್ ಕಿಚನ್ ಆರ್ಟಿಸ್ಟ್ ಚಿಕ್ಕು ಕಾಂಚನ 577201. 57 52 51 ಎಲ್ಲಿ ಯಾವ ಆಂಗಲ್ ಇಂದ ನೋಡಿದ್ರು ಹಂಗ ಅನ್ನಿಸ್ತಾ ಇಲ್ವಲ್ಲ? ಅರೆ ನಾನ್ ಹೇಳಿದ್ದು ನನ್ ಫಿಗರ್ ಅಲ್ಲ, ಮತ್ತೆ? ನಮ್ಮೂರಿನ ಪಿನ್ ಕೋಡ್. ಐ ಆಮ್ ಫ್ರಮ್ ಮಲ್ನಾಡ್ ಹೆಬ್ಬಾಗ್ಲು ಶಿವಮೊಗ್ಗ. ಎಲ್ಲ ಓಕೆ, ಅದೇನದು ಜಿಮ್ ಇಂದ ಜುಮ್ ವರ್ಗು ಮಜಾ ಮನೆಗೆ ಎಲ್ಲ ನಾನೇ ಅಂದ್ರೆ? ಯಜಮಾನ್ರೆ, ಈಕೆ ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಅಣ್ಣನ ಮಗಳು. ಈ ಮದ್ವೆಗೆ ಆಲ್ ಕಾಂಟ್ರಾಕ್ಟ್ ನಾನೇ ವಹಿಸ್ಕೊಂಡಿದ್ನಲ್ಲ, ಅದಕ್ಕೆ ಡೆಕೋರೇಷನ್ ಮಾಡ್ಲಿಕ್ಕೆ, ಅಡಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ನಾನು ಇವಳನ್ನ ಕರೆಸಿದ್ದೆ. ನನ್ನ ಜೊತೆಯಲ್ಲಿ ಇದೇ ಮನೆಯಲ್ಲಿ ಇದು ಬಿಡ್ಲಿ ಅಂತ. ಅಲ್ಲಮ್ಮ, ನಿನ್ನ ನೋಡಿದ್ರೆ ನೀನ್ ಮನೆ ಕೆಲಸ ಮಾಡೋಳ್ ತರ ಕಾಣಿಸ್ತಾ ಇಲ್ವಲ್ಲ? ಯಾಕೆ ಮನೆ ಕೆಲ್ಸದವರು ಸ್ಟೈಲಿಶ್ ಆಗಿರ್ಬಾರ್ದ? Fine. ಈಗ ನೋಡಿ, ನಿಮ್ ಮುಂದೆ 2 ತಟ್ಟೆ ಇಟ್ಟಿರ್ತೀನಿ. ಆ 2ರಲ್ಲೂ ಪ್ಲೇನ್ ಮೊಸರನ್ನ ಹಾಕಿರ್ತೀನಿ. ಒಂದ್ರ ಮೇಲೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಗೆ ಒಂದ್ ಗಮ್ಮನ್ನ ಒಗ್ಗರಣೆನೂ ಹಾಕಿರ್ತೀನಿ. ಯಾವ್ ತಗೋತೀರಾ? ఏది డెకరేషన్ చేసి ఉంటారు కదా అది నేను తీసుకుంటాను. ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ನಾವ್ ಹೇಗ್ ಕಾಣಿಸ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಇರೋದೇ ಹೀಗೆ, ಇದೆ ನನ್ನ ಸ್ಪೆಷಾಲಿಟಿ. ಯಜಮಾನ್ರೆ, ಇನ್ನೂ ಒಂದು ಸ್ಪೆಷಾಲಿಟಿ ಇದೆ. ಏನು? ಇವಳಿಗೆ ಕನ್ನಡ ಸಿನಿಮಾ ಅಂದ್ರೆ ಪಂಚಪ್ರಾಣ. ರಿಲೀಸ್ ಆಗುವ ಒಂದೇ ಒಂದು ಕನ್ನಡ ಸಿನಿಮಾ ಇವಳು ಬಿಡುದಿಲ್ಲ. ವಾಹ್, ಕನ್ನಡ ಅಭಿಮಾನ ತುಂಬಾ ಜಾಸ್ತಿ. ವಾ 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 ವೆರಿ ಗುಡ್. ದಿಸ್ ಇಸ್ ಕಾಂಚನ. ಮೀನಾ ಡಾಮ್ ಡೂಮ್ ದಸ್ ಬುಸ್. ಕೊಯ್. ಮೋಸ್ಟ್ಲಿ ಮದ್ವೆ ಡಮಾರ್. ಕೋಬ್ರಾ, ಏನಪ್ಪ ಇದು? ಇಲ್ಲಿ ನಮ್ಮನ್ನ ಕೋರ್ಸ್ಬಿಟ್ಟು ನೀವು ಅವಲಕ್ಕಿ ಪವಲಕ್ಕಿ ಕಾಂಚಿಲ್ಲ ಮಿನ ಆಡ್ಕೊಂಡು ನಿಂತಿದ್ದೀರಾ. ಸಾರಿ ಮರ್ತೋಗ್ಬಿಟ್ಟೆ, ಇವನ್ ಮದ್ವೆ ಅನ್ನೋದೇ ಭಟ್ರ ಬೇರೆ ಆಚೆ ಬಂದ್ಬಿಡಿದಾರೆ. ಹೋಗಪ್ಪ, ನಂಗ್ ಕೋಪ ಬರ್ತಾ ಇದೆ. ಏಯ್, ನಿಮ್ಗೆ ಯಾಕೆ ಕೋಪ ಬರ್ತಾ ಇದೆ? ಯಾಕೆಂದ್ರೆ ನನ್ ತಂಗಿ ಗಂಡನ್ ಜೊತೆ ಅವಳು ನಿಲ್ಕೊಂಡ್ ಮಾತಾಡ್ತಿದ್ದಾಳಲ್ಲ, ಅದಕ್ಕೆ. ಚಿಕ್ಕು ಕಾಂಚನ. ನಿಮ್ ಬಾಯಿಗೆ ಕೊಯ್ ಕೊಟ್ಟಾರ ಸೂರ್ಯ. ಇಲ್ಲಿ ಮೂರ್ತ ನೀರು ಹೋಯ್ತಾ ಕತೆ ಹೊಡ್ಕೊಂಡ್ ಕೂತಿದ್ಯಲ್ಲ. ಭಟ್ರೆ, ಮದುವೆ ಶುರು ಮಾಡ್ರಿ. ಹೋಗು. ಮದ್ವೆಗೆ ಇನ್ನು 2 ನಿಮಿಷ. ಅಷ್ಟೊತ್ತಿಂದ 2 ನಿಮಿಷ ಅಂತ ಇದ್ದೀರಲ್ರಿ? ಅಯ್ಯೋ, ಎಲ್ಲ ನಿಲ್ಸಿ ಅಂದ್ಬಿಟ್ಟು ನನ್ನ ವಾಚೆ ನಿಂತ್ಬಿಟ್ಟಿದೆ. ನಿಮ್ ಮನೆ ತಾಯಾಗ್ ಹೋಗೋದು, ಯಜಮಾನ್ರೆ. ಹೋಗಿರೋ ವಾಚ್ ತಗೊಂಡು. ಇರಪ್ಪ, ಯಜಮಾನ್ರಿಗೆ ಎಷ್ಟು ಹೇಳಿ? ಒಂದೂವರೆ ನಿಮಿಷ ಹೇಳಿ, ನನಗೇನಾಗಬೇಕಾಗಿದೆ? ಇನ್ನು ಮುಹೂರ್ತಕ್ಕೆ 1.5 ನಿಮಿಷ ಮಾತ್ರ ಇದೆ. ಕೊಡಪ್ಪ. ಇಲ್ಲಿ ತಾಳಿ ತಗೊಳಪ್ಪ. ಕುಡಿ. ಕಟ್ಬಿಡ್ಲಾ. ಅಯ್ಯೋ, ನಂಗ್ ಬೇಜಾರಾಗ್ತಾ ಇದೆ. ಇವಾಗ ಯಾಕ್ರಿ ಬೇಜಾರು? ನಾನು ಫಸ್ಟ್ ಟೈಮ್ ಮದ್ವೆ ಆಗ್ತಿದ್ದೀನಿ. ನನ್ ತಂಗಿ ರಾಣಿನೇ ಇಲ್ವಲ್ಲ. ನಾವ್ ಹೇಳಿದ್ವಾ ತೀರ್ಥಯಾತ್ರೆಗೆ ಹೋಗಕ್ಕೆ? ಅನ್ಭವಿಸಿ, ಪರವಾಗಿಲ್ಲ. ಬೇಗ ಮದುವೆ ಆಗ್ಬಿಡೋಣ. ಆಮೇಲೆ ಫೋಟೋ ತೆಗೆದು ಸೆಲ್ಫಿ ತೆಗೆದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ಜೀಬ್ರಾ ಹೆಂಗಿದ್ರು ಅಲ್ಲಿ ಹಾಕ್ತಾವ್ರೆ, ಇದನ್ನು ನೋಡ್ಕೋತಾರೆ. ಆ ಮಾಂಗಲ್ಯ ಧಾರಣೆ ಶುಭ ಮುಹೂರ್ತ ಹತ್ರ ಬರ್ತಾ ಇದೆ. ಆ ಗಟ್ಟಿ ಮೇಳ ಬೇಗ ಕಟ್ಬಿಡು, ಆಮೇಲೆ ಅಪ್ಶಕನ ಆಗ್ಬಿಟ್ರೆ ಕಷ್ಟ. ನಿಲ್ಸಿ ಅಪ್ಪ, ನಿನ್ ತಮ್ಮ ಯಾಕೋಬ್ರ ಮಧ್ಯ ಹಿಂಗೆ ಹೇಳ್ಬಿಟ್ಟಪ್ಪ. ಅಯ್ಯೋ ದುರ್ವಿಧಿಯೇ, ಮಾಡ್ಲಿಲ್ಲ ಮಟ್ಲಿಲ್ಲ, ಪದೇ ತೋಳ ಬಂದು ತಲೆಗೆ ಹೊಡಿತಾ ಇತ್ತಲ್ಲಪ್ಪ. ಈಗ ಯಾವ ಪುಣ್ಯಾತ್ಮ ಬಂದಪ್ಪ ನಿಲ್ಸಿ ಅಂತ. ಹಲೋ ತಾಯ್ ತೆವ್ರಿ ಬಡೆ ತಾಯ್. ನನಗೆ ತುರಿಯ ಮದುವೆ ಅನ್ಬಿಟ್ಟು ತಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಆದ್ರೆ ತಾಗಿಣಿ ಹೇಳಿದ ಮಾತ್ರೆಗೆ ತಲೆ ಕೊಟ್ಬಿಟ್ಟು ಕೊನೆಯದಾಗಿ ಅಕ್ಕಿ ಕಾಳು ಹಾಕ್ಬಿಟ್ಟು ಹೋಗ್ಬಿಡೋಣ ಅಂತ ಬಂದ್ಬಿಟ್ಟೆ ನಾನು. ಅದ ಅಕ್ಕಿ ಕಾಳಲ್ಲ ಕಣೋ, ಅಕ್ಷತೆ ಕಾಳು. ಅಕ್ಕಿ ಕಾಳಾಗೋದು ಎಣದ್ ಬಾಯಿಗೆ ಕಣೋ. ಇನ್ನು ಸ್ವಲ್ಪ ಹೊತ್ತು ಲೇಟ್ ಆದ್ರೆ ಇವನು ಬಾಯಿಗೆ ಅಕ್ಕಿ ಕಾಳೇ ಹಾಕ್ಬೇಕು. ಮುಹೂರ್ತ ಮೀರೋದಕ್ಕೆ ಇನ್ನು 1 ನಿಮಿಷ ಇರಬಹುದು. ಏನು ಡೌಟ್ ಅಲ್ಲಿ ಹೇಳ್ತೀರಾ? ಏನ್ ಮಾಡೋದು, ಅವತ್ತೇ ಗಡಿಯಾರ ನಿಂತೋಗಿತ್ತಲ್ಲ, ಆಗಿದ್ದಾಗ್ಲಪ್ಪ. ತಾಳಿ ಕಟ್ಟಾಗ್ಬಿಡ್ತೀನಿ. ಗಟ್ಟಿ ಬೇಡ. ಏ ನಿಲ್ಸ ಅಂದ್ಬಿಟ್ಟಪ್ಪ. ಈಗ ಯಾವನಾದ್ರೂ ಬಂದೇ ಬರ್ತಾನೆ, ಹೋಗ್. ಅಲ್ಲಪ್ಪ ಒಬ್ರ, ಯಾಕಪ್ಪ ನಿಲ್ಸೊಂಡೆ ಈಗ? ಅಲ್ಲಡ ನಿನ್ ಮದುವೆ ನಡೀತಾ ಇದೆ, ಆ ತುಂಡಮ್ಮ ನೋಡು ಹಂಗೆ ಕೂತಿಯಾಳೆ, ಅದಕ್ಕೆ ಅವಳನ್ನ ನಿಲ್ಸಿ ಅಂತಂದೆ. ಮದ್ವೆ ನಡೀತಾ ಇದ್ದ ತಿನ್ಬಿಟ್ಟು ಸುಮ್ಮ ಕೂತ್ಕೊಂಡ್ಬಿಟ್ರೆ ನಿಂತ್ಕೋಬೇಕಾಗ್ತದೆ. ಮದ್ವೆ ಊಟ ಯಾವಾಗ ಅಂತ ಕೇಳಕ್ಕೋಸ್ಕರನೇ ಅದಕ್ಕೆ ನಿಂತ್ಕೋ, ಅಲ್ಲೇ ಕೂತ್ಕೊಂಡ್ ಕೇಳ್ತಾರ ಅದ್ನ. ಕುರಿ ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಕಟ್ಟ. ಯಾವನಾರು ಬತ್ತಾನ ನೋಡ್ಬಿಡ್ತೀನಿ.
ಯಾರು ಇಲ್ಲ ಕುರಿ. ಎವ್ರಲೇದು ಯಾರು ಬಂದಿಲ್ಲ ಕೊಬ್ರ, ಕಟ್ಬಿಡ್ತೀನಿ. ಕಾಯ್ಕೊಂಡಿದ್ರೆ ಬರಲ್ಲ, ಕಟ್ಬೇಕಾದ್ರೆ ಬರ್ತಾರೆ. ಅಲ್ಲ, ನಾನೇ ಇಂಥವ್ರ ಹತ್ರ ಸಿಗಾಕೋತಾ ಇದ್ದೀನಿ, ಇಂಥವ್ರೇ ನನ್ನ ನೋಡಿಕೊಂಬತ್ತಾರೋ ಒಂದು ಗೊತ್ತಾಯ್ತದ. ಯಾರಪ್ಪ ಈಗ? ಬರ್ರ, ಹಾಳಾಗೋಲಿ ಬರ್ರ. ನಾನೇ ಬಂದದ್ದು. ಅವ ಹೆಂಗೋ ಬಂದಿದ್ದೀರಾ? ಬಂದಾಯ್ತಾನೆ, ಈಗ ತಾಲಿ ಕಟ್ಬಿಡ್ತೀನಿ. ಅಪ್ಪ ಎಲ್ಲ ಬಂದಾಯ್ತು. ಹೌದು ಹೌದು. ಗಟ್ಟಿ ಮೇಳ ಬಾರಿಸ್ರಪ್ಪ. ಹಾ ಓಕೆ ಓಕೆ, ರೆಡಿ ರೆಡಿ ರೆಡಿ. ಹಾ ಏನ್ರಿ ಮಾವ? ಏನು? ನನ್ನ ಮಗಳ ಮದುವೆಗೆ ಅಂತ ನಾನಂತೂ ಒಂದಷ್ಟು ಸರ್ಪ್ರೈಸ್ ಇಟ್ಟಿದ್ದೇನೆ. ಅದು ನನ್ನ ಮಗಳ ಮದುವೆಯಲ್ಲಿ ಎಲ್ಲರಿಗೆ ತೋರಿಸಬೇಕು ಅಂತ ಇಟ್ಟಿದ್ದೇನೆ. ಈಗ ತೋರಿಸ್ತೇನೆ. ತಾಲಿ ಕಟ್ಟದ್ಮೇಲೆ ಊಟ ಗೀಟ ಮಾಡ್ಕೊಂಡು ನಿಧಾನಾಗಿ ತಾಂಬೂಲ ಹಾಕೊಂಡು ನೋಡ್ಬೋದಲ್ಲ. ಅಲ್ಲ, ನೀನು ತೊಳ್ಕೊಂಡು ಮೇಲೆ ಬಾತ್ರೂಮ್ಗೆ ಹೋಗುದಾ, ಅಲ್ಲ ಬಾತ್ರೂಮ್ಗೆ ಹೋಗಿ ತೊಳ್ಕೊಳ್ಳುದಾ? ಏನಾಗ್ತೀರಾ? ಹಾಕೊಡ್ರಪ್ಪ. ಬೈಲಿ, ಸುಮ್ನೆ ತೆಪ್ಪಗ್ ನಿಂತು. ಚಿರೋ ಹಾಕು. ವರಲಕ್ಷ್ಮಿ ಆಂಟಿ ನಮಸ್ಕಾರ. ನಿಮ್ ಮದ್ವೆ ಅಂತ ಗೊತ್ತಾಯ್ತು, ನನಗ್ ಬರಕ್ಕಾಗಲ್ಲ. ಇಲ್ಲಿ ಬೇಡ್ರ ಕಣ್ಣಪ್ಪ ಚಿತ್ರ ಇವತ್ತೇ ರಿಲೀಸು, ಅದನ್ನು ನೋಡಕ್ ಹೋಗ್ಬೇಕು. ಏನು ಬೇಜಾರ್ ಮಾಡ್ಕೋಬೇಡಿ, ದೇವ್ರು ಚೆನ್ನಾಗಿಟ್ಟಿರ್ಲಿ. ಸರಿ, ಬರ್ತೀನಿ ಆಂಟಿ. ಬಾಲಣ್ಣ ಅವರು ನಿಮ್ಮನ್ನ ಆಂಟಿ ಅಂತ ಕರಿತಾ ಇದಾರ? ವಾ, ಏ ಗುಂಡು ಮಾಮ, ಏನ್ರಿ ಇದು? ಇದು 1954ರಲ್ಲಿ ಇವಳ ಮದುವೆ ಫಿಕ್ಸ್ ಆಯ್ತಲ್ಲ, ಆಗ ಬಾಳಣ್ಣ ಕೊಟ್ಟ ವಿಶ್. ನೆಕ್ಸ್ಟ್ ಹಾಕೋ ಚಿರೋ. ಇದ್ಯಾ? ವರಲಕ್ಷ್ಮಿ ಟೀಚರ್ ನಮಸ್ಕಾರ. ನಾನು ಪ್ರಭಾಕರ್ ಮಾತಾಡ್ತಾ ಇದ್ದೀನಿ. ಇವತ್ತು ನಿಮ್ ಮದ್ವೆ ಅಂತ ಗೊತ್ತಾಯ್ತು. ಸಾರಿ, ನನಗ್ ಬರಕ್ಕಾಗಲ್ಲ ಮದುವೆಗೆ. ನೀವ್ ಅವತ್ ನನಗ್ ಕಲ್ಸಿರೋ ಡ್ಯಾನ್ಸ್ ಇದೆಯಲ್ಲ, ಅದ್ರಿಂದಾನೇ ನಾನು ಫೈಟ್ ಮಾಡ್ತಾ ಇರೋದು. ಡ್ಯಾನ್ಸ್ ಟೀಚರ್, ಡೆಫಿನೆಟ್ಲಿ ನಾನ್ ನಿಮ್ಮ ರಿಸೆಪ್ಷನ್ ಬರ್ತೀನಿ. ಓಕೆನಾ? ಓಕೆ. ಟೈಗರ್ ಪ್ರಭಾಕರ್ಗೆ ನೀವು ಡ್ಯಾನ್ಸ್ ಟೀಚರ್ ಆಗಿದ್ರಾ? ಹೋಗಪ್ಪ, ನಂಗ್ ನಾಚಿಕೆ ಆಗುತ್ತೆ. ಅಯ್ಯಮ್ಮ, ನಾಚಿಕೆ ಆಗ್ಬೇಕಾದ್ರೆ ಡ್ಯಾನ್ಸ್ ಟೀಚರು ಡ್ಯಾನ್ಸ್ ಹೇಳ್ಕೊಡೋದು ಅವ್ರಿಗೆ ಪಾಪ ಫೈಟಿಂಗ್ ಕಲ್ತವ್ರು ಅವರು. ಚಿರೋ ನೆಕ್ಸ್ಟ್. ನೆಕ್ಸ್ಟ್. ಹಲೋ ವರಲಕ್ಷ್ಮಿ ಅವರೇ ನಮಸ್ಕಾರ. ನಾನು ವಿಷ್ಣುವರ್ಧನ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ಚಿತ್ರದುರ್ಗದಿಂದ ಮಾತಾಡ್ತಾ ಇದೀವಿ. ಪುಟ್ಟಣ್ಣವ್ರ ಪಿಕ್ಚರು ನಾಗರಹಾವು, ಆದ್ರಿಂದ ನಿಮ್ ಮದುವೆಗೆ ಬರಕ್ಕಾಗಲ್ಲ. ಇರಿ ಒಂದ್ ನಿಮಿಷ, ನಮ್ಮ ಅಂಬಿನೂ ಇಲ್ಲೇ ಇದ್ದಾನೆ, ಕೊಡ್ತೀನಿ. ಹಲೋ ವರಲಕ್ಷ್ಮಿ ಟೀಚರ್ ನಮಸ್ಕಾರ. ಏನಿಲ್ಲ, ಇಲ್ಲಿ ಪುಟ್ಟಣ್ಣವ್ರು ಬಿಡಲ್ಲ, ದೇವರಣೆ ಹೇಳ್ತೀನಿ, ಬಿಡೋದಿಲ್ಲ, ನೋ ಚಾನ್ಸಸ್. ಅದಕ್ಕೆ ಒಂದ್ ಕೆಲಸ ಮಾಡಿ, ಡೈರೆಕ್ಟ್ ಆಗಿ ಬೀಗ್ ರೂಟಿಗೆ ಬರ್ತೀನಿ, ಜಮಾಯಿಸ್ಬಿಡೋಣ. ಓಕೆ, ಥ್ಯಾಂಕ್ ಯು ವರಲಕ್ಷ್ಮಿ ಅವ್ರೆ. ಹೋಗಪ್ಪ, ನಂಗ್ ನಾಚಿಕೆ ಆಗ್ತಾ ಇದೆ. ಅಯ್ಯ, ನಿಮ್ ನಾಚಿಕೆ. ನಾಗರಾವು ಶೂಟಿಂಗ್ ಟೈಮ್ ಅಲ್ಲಿ ನಿಮ್ ಮದ್ವೆ ಫಿಕ್ಸ್ ಆಗಿತ್ತೇನ್ರಿ? ಅಂದ್ರೆ ಇನ್ನು ಒಂದಿದೆ. ಹೌದಾ? ಚಿರು ಹಾಕಪ್ಪ. ವರಲಕ್ಷ್ಮಿ ಅವರೇ ನಮಸ್ಕಾರ. ಇದು ಇವತ್ತು ನಿಮ್ ಮದುವೆ ಅಂತ ಗೊತ್ತಾಯ್ತು. ನನಗ್ ಬರ್ಬೇಕು ಅಂತ ಬಹಳ ಆಸೆ ಇತ್ತು, ಅಂದ್ರೆ ಏನ್ ಮಾಡ್ತೀರಿ, ಬರೋಕಾಗೋದಿಲ್ಲ. ಯಾಕೆಂದ್ರೆ ಮಯೂರ ಚಿತ್ರದ ಶೂಟಿಂಗ್ ಇಟ್ಕೊಂಡ್ಬಿಟ್ಟಿದ್ದಾರೆ. ನಿರ್ಮಾಪಕರಿಗೆ ತೊಂದರೆ ಮಾಡಬಾರ್ದು ಅನ್ನೋದಾತ್ರ ಅಲ್ವಾ. ಅದಕ್ಕೆ ಇದೆಲ್ಲ ಮದುವೆ ಎಲ್ಲ ಮುಗಿಲಿ, ಬೀಗ್ ರೂಟಿಗೆ ಜಮಾಯಿಸ್ಬಿಡೋಣ ಬಂದು ಅಲ್ವಾ. ಒಳ್ಳೇದಾಗ್ಲಿ, ದೇವರ ಆಶೀರ್ವಾದ. ಯಾಕೆಂದ್ರೆ ನೀವುಗಳು ನಮ್ಗೆ ಯಾವತ್ತೂ ಸ್ಫೂರ್ತಿಯಾಗಿದ್ರಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅಲ್ರಿ, 1954ನೇ ಇಸ್ವಿಲಿ ಇವ್ರ ಮದುವೆ ಫಿಕ್ಸ್ ಆಗಿತ್ತು, ಅದಕ್ಕೆ ಎಲ್ಲಾರು ವಿಶ್ಗಳೆಲ್ಲ ಕಳಿಸ್ತಾ ಇದಾರೆ ಅಂದ್ರೆ, ಅಲ್ರಿ ಫೋನ್ ಇಲ್ದೇ ಇರೋವಾಗ ಇವ್ರಿಗೆ ಮೋಸ್ಟ್ಲಿ ಅಲೆಕ್ಸಾಂಡ್ರು, ವಾಸ್ಕೋಡಿಗಾಮ ಅವರೆಲ್ಲ ವಿಶ್ವ ಕಳಿಸಿದಾರೆ ಅನ್ಸುತ್ತೆ. ಹೋಗಪ್ಪ, ನಂಗ್ ನಾಚಿಕೆ ಆಗತ್ತೆ. ಅಲೆಕ್ಸಾಂಡರು, ವಾಸ್ಕೋಡಗಾಮ ಅವ್ರನ್ನೆಲ್ಲ ಜ್ಞಾಪಿಸ್ಬೇಡ. ಗುಂಡು ಮಾಮ, ಹೆಂಗ್ರಿ ಇದೆಲ್ಲ? 1954ರಿಂದ ಅಂತ ಹೇಳ್ತಾ ಇದೀರಾ? ಅವಾಗ್ಲೇ ಇವ್ರ ಮದುವೆ ಅಂದ್ರೆ ನಿಮ್ಗೆ ಎಷ್ಟು ವಯಸ್ಸಾಗಿತ್ತು ಅವಾಗ? ಏನಪ್ಪ ಗೊತ್ತಿಲ್ಲ, ಇವಳ ಮದುವೆ ಟೈಮ್ ಅಲ್ಲಿ ಹೆಚ್ಚಿನ ಅಂಶ ನಾನು ಹುಟ್ಟಿರ್ಲಿಲ್ಲ. ಗೊಬ್ರ ಏನ್ ನಡೀತಾ ಇತ್ತಪ್ಪ? ಈ ಅಮ್ಮ ನೋಡಿದ್ರೆ ನಾಚಿಕೆ ನಾಚಿಕೆ ಅಂತಾಳೆ.
ಈ ಅಪ್ಪ ನೋಡಿದ್ರೆ ಹುಟ್ಟೇ ಇಲ್ಲ ಅಂತಾನೆ. ಏನ್ ಮಾಡದ್ ಕೋಬ್ರಾ, ಏನ್ ಮಾಡೋದು? ಅಪ್ಪ ಅಲ್ಲ ಕಣೋ, ಅಪ್ಪ ಹುಟ್ಟಕ್ ಮುಂಚೆನೆ ಮಗಳಿಗೆ 4 ಸಲ ಮದುವೆ ಕ್ಯಾನ್ಸಲ್ ಆಗಿದೆ ಕಣೋ. ಅಂತವಳನ್ನ ನೀನ್ ಮದುವೆ ಆಗ್ತಿದ್ಯಾ? ನಾನು ಯಾಕೋ ಈ ಮದುವೆನು ಪುಸ್ಕು ಅನ್ಸುತ್ತೆ. ಏನು ನೋಡ್ತಾ ಇದ್ಯಾ? ಇರಪ್ಪ ಹೇಳ್ದಲ್ಲ, ಇನ್ನೊಂದ್ಸಲ ಪಲ್ಲಿ ಲೊಚ್ಕೊಡ್ತದ ನೋಡ್ತಾ ಇದ್ದೀನಿ. ನೀನ್ ಪಲ್ಲಿ ಲೊಚ್ಕೊಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ಯಾ? ಒಂದ್ ನಿಮಿಷ ಇರು. ಪಲ್ಲಿ ಅಲ್ಲಿ ಭಾಷೆ ಎಲ್ಲ ಕಲ್ತಿದ್ಯಲ್ಲಪ್ಪ ನೀನು. ನನಗೆ ಹಳ್ಳಿ ಭಾಷೆನೂ ಬರುತ್ತೆ, ಹಳ್ಳಿ ಭಾಷೆನೂ ಬರುತ್ತೆ. ಅಲ್ಲಿ ಎಲ್ಲಿ? ಅಲ್ಲಿ ಇಲ್ಲಿ. ಅಯ್ಯೋ ನಿನ್ ಹೋಗ್ರಾ, ಇಷ್ಟೊತ್ತು ಆಟ ಆಡ್ಸಿದ್ ನೀನೇ ಅಪ್ಪ. ಯಾವ್ದಾದ್ರು ಒಂದ್ ಹೇಳಪ್ಪ. ಹಿಂಗೆ 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 ಅಂತ ಹೆಂಗೆ? ಯಾವ್ದ್ ಬೇಕೋ ತಗೋ, ಯಾವ್ದ್ ಬೇಕೋ ತಗೋ. ಯಾಕಪ್ಪ, ಯಾಕೆ? ಎಲ್ರಿಗೂ ರೋಮಾಂಚನ ಆಗ್ಲಿ ಅಂತ. ಆಗಿದಾಗ್ಲಿ, ಹೋಗು ಹೋಗು, ನೀನ್ ಕೂತ್ಕೊ, ಮದ್ವೆ ಮಾಡಿಸ್ಬಿಡೋಣ. ತಾಳಿ ಕಟ್ಟ ಹೋಗಿಪ್ಪ, ಕೂತ್ಕೊಳ್ಳಿ. ಹೋಗ್ರ, ಎಲ್ಲ ರೆಡಿ ಮಾಡ್ಕೊಂಡು ತಾಳಿ ಕಟ್ಸ್ಬಿಡೋಣ, ತಾಳಿ ಕಟ್ಸ್ಬಿಡೋಣ. ಸರಿ ತೋಳಿ ತಲೆದು. ಹಾ ಇದು ಬಾಸಿಂಗ ಹಾಕೊಳ್ಳಿ, ಮಾಲೆ ಹಾಕೊಳ್ಳಿ. ಇದೇ ಕೊನೆ ಮುಹೂರ್ತ. ಹಾ, ಬೇಗ ತಾಳಿ ಕಟ್ಬಿಡಿ. ಆಗ್ಲಿಂದ ಇದೇ ಹೇಳ್ತಾ ಇದ್ರಲ್ಲ, ತೆಂಗಿನಕಾಯಿ ತೆಗೆದು ಬಾಯ್ಕ್ ತುರು. ತಾಳಿ ಕಟ್ಟಿ ಅಂದ್ರೆ ಕಾಯಿ ಕಟ್ತಾ ಇದ್ರಲ್ಲ. ಗಟ್ಟಿ ಮೇಳ, ಗಟ್ಟಿ ಮೇಳ. ತಿರ್ಗಿ ಯಾವನಪ್ಪ ಅಂತ? ಯಾವನ? ಬಾಯ್ಲಿ ಬಾಯ್ಲಿ ಬರಲಿ, ಬಾಯ್ಲಿ ಹತ್ರ. ಕೊರಿಯರ್ ಬಾಯ್ ಆದ್ರೆ ಕೊರಿಯರ್ ಅಂತ ಕೂಗ್ಬೇಕು. ನಿನ್ ಬಾಯಿಗೆ ಮಣ್ಣಕ್ಕ ನಿಲ್ಸಿ ಅಂತ ಯಾಕೋ ಕೂಗ್ಯಾ? ಅಯ್ಯೋ, ನಿಲ್ಸಿ ಕೊರಿಯರ್ ಕೊಡ್ಬೇಕು ಅಂತ ಹೇಳಕ್ ಬಂದೆ ನಾನು. ಯಾವ ಕೊರಿಯರ್ ಬಾಯ್ ನಿಲ್ಸಿ ಅಂತ ಬತ್ತಾನ? ನಾನು ಕೊಡಲಿ ಹೊರತು ಬಿಸಾಕೊಂಡು ಕೊಟ್ಮೇಲೆ ಎಲ್ಲ ನನ್ನ ನಿಲ್ಸಿ 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 ಅಯ್ಯೋ. ನಿಲ್ಸಿ ಅಂತ ಬತ್ತಾನಲ್ಲ, ಮುಖದ ಮೇಲೆ ಬಿಸಾಕು. ಮಕದ ಮೇಲೆ ಬುಸಾಕದಲ್ಲ ಮಗನೇ, ತಪ್ಪು ಮಾಡ್ಬಿಟ್ಟೆ ಕಣ. ಜೋಶಲ್ಲಿ ನಾನು ಅರ್ಧಾಕ್ಬಿಟ್ಟೆ. ಅರ್ಧಾಕ್ಬಿಟ್ಟ? ಏನಾಯ್ತು? ಅರ್ಧಾಕದು ಮಕ್ಕದ ಮೇಲೆ ಬಿಸಾಕ್ ಕಳ್ಸವ್ನ. ನಿನ್ನ ಹೆಸರಿಗೆ ಬಂದಿರೋ 10 ಲಕ್ಷ ರೂಪಾಯಿ ಚೆಕ್ ಕಣ. ಹೋದ್ರೋಯ್ತು. 10 ಲಕ್ಷ ರೂಪಾಯಿ ಚೆಕ್ ಯಾರು ಕಳ್ಸಿರೋದು? ಬಿಗ್ ಬಾಸ್ ಫೈನಲ್ ಪೇಮೆಂಟ್ ಅಂತೆ. ತುರ್ರಿದೆಯೇ, ಅವತ್ತಿಂದ ಕಾಯ್ತಿದ್ದೆ ಲಾಕ್ಡೌನ್ ಆಯ್ತು ಅಂತ. ಇವತ್ತೊಬ್ರು ಬಂತು, 15 ಹಾಕ್ಬಿಟ್ಟಲ್ಲ ಕೊಬ್ರ. ಗಮ್ಕೊಂಡು ಅಂಟಿದ್ರು ಹೆಂಗಿತ್ತಂಗೆ. ಇದು ಓಕೆ, ಏನೋ ಒಂದು ಆಗುತ್ತೆ ಬಿಡು, ತಲೆ ಕೆಡ್ಸ್ಕೊಬೇಡ. ಏನೋ ಮಾಡಿ, ಇನ್ನೊಂದು ಚೆಕ್ ಕೊಡಿಸ್ತೀನಿ ಬಿಡು. ಬಸ್ರೆ ಹೋಗಿಪ್ಪ, ನಂಗೆ ನಾಚಿಕೆ ಆಗ್ತಿದೆ. ಕೊಬ್ರ 10 ಲಕ್ಷ ರೂಪಾಯಿ ಚೆಕ್ ಕರ್ದು ಕೂತೈತೆ. ಅವ ಅಮ್ಮಂಗ್ ನಾಚಿಕೆ ಅಂತ. ನಾಚಿಕೆ ಯಾಕಮ್ಮ ನಾಚಿಕೆ? ಕೊರಿಯರು ಇರೋ ಬೆಡ್ಶೀಟ್ ದಿಮ್ ತಗೊಂಬಂದ್ರು ಮನಿಕೊಳ್ಳಿ. ಅದ್ನೇನು ದಿಂಬು ಅನ್ಕೊಂಡಿದ್ಯಾ ಏನು? ನಿಂಗೆ ಯಾಕಮ್ಮ ನಾಚಿಕೆ? ಅವ್ನ್ ಬಂದ್ ತೊಡೆ ಮೇಲೆ ಮಲ್ಕೊಂಬಿಟ್ಟೆ. ನಾನ್ ಮದ್ವೆ ಆಗೋಣ ಬರೋ ಕೊಬ್ರ. ಅವ್ನ್ ಬೇಕು ಅಂತ ಗೊತ್ತಿಲ್ಲ ಕೊಬ್ರ. ಬಂದ್ಬಿಟ್ಟ ನಿಲ್ಸಿ ನಿಲ್ಸಿ ಅಂತ. ನಾನೇ ಒಂದಿನ ತೊಡೆ ಮೇಲೆ ಮನ್ಗಿಲ್ಲ. ಹಾಕಾಕೋ, ಪೆಟ್ಟಾಕೋ. ಇವಾಗ ಮದುವೆ ಮುಗಿಸ್ಬಿಡೋಣ, ಮದುವೆ ಮುಗಿಸ್ಬಿಡೋಣ. ಓಕೆ, ಇನ್ನು ಸೋಡ ಮಾಡ್ತೀಯ? ಮುಗಿಸ್ಬಿಡೋದಲ್ಲಪ್ಪ, ಮಾಡ್ಬೇಕು. ಮದುವೆ ಮಾಡಿ ಮುಗಿಸೋಣ. ಕೊಡ್ರಿ ಹೂವು ಕೊಡು. ಓಕೆ. ಮುಹೂರ್ತ ಮೀರೋಗ್ತಾ ಇದೆ. ಮೀರೋಗೈತೆ ಕಚ್ಚಾ ಆತಗೆ. ತಾಳಿ ತೊಳಿ. ಓಕೆ, ರೆಡಿ? ರೆಡಿ. ಗಟ್ಟಿ ಮೇಳ. ತಟ್ಟು. ಮೊದ್ಲೇ ಗೊತ್ತಿತ್ತು. ಯಾವನ್ ಬತ್ತೀರಾ? ಬಂದ್ರು
ಯಾಕೆ ಸರ್ ಏಯ್ ನಿನಗೆ ಯಾಕೆ ಏನಕ್ಕೆ ಏನಕ್ಕೆ ನಿಂಗ್ ರೋಮಾಂಚನ ಇವನ್ ಮುಂದೆ ನಾನು ಆರೋಡಿ ಕಟ್ಔಟ್ ತರ ಕಾಣ್ತಿದ್ದೀನಲ್ಲ ಸರ್ ಅದಕ್ಕೆ ಸರ್ ಬಂದ್ ನಿಂತ್ಕೊ. ಒಬ್ರ ಹಾ. ಸಾಂಗ್ ಹಾಕೊಂಡು ಎಂಟ್ರಿ ತಗೊಬಿಟ್ಟಾನೆ ಹಾ. ಏ ಬೈಲಿ ಬರಲಿ ನೀನು ತಪ್ಪಾಗಿ ಬಂದ್ಬಿಟ್ಟಿದ್ಯಾ ಅದು ಬೇರೆ ಚಾನೆಲ್ಗೆ ಹೋಗ್ಬೇಕಾಗಿರೋದು ನೀನು ಈ ಸ್ಟುಡಿಯೋ ಅಲ್ಲ ಬೇರೆ ಸ್ಟುಡಿಯೋ ಹೋಗ ಅಲ್ಲೋಗಿ ಹೋಗು ಹೋಗ ಇಲ್ಲ ನಾನು ಕರೆಕ್ಟ್ ಸ್ಟುಡಿಯೋಗೆ ಬಂದಿದ್ದೀನಿ. ಸೋ ಕ್ಯೂಟ್. ಇಲ್ಲಿ ನನ್ನ ಜೀವನನೇ ಕಿವುಚ್ಕೊಂಡು ಕೂತದೆ ಇವಳು ಸೋ ಕ್ಯೂಟ್. ಹೌದು. ಏನಮ್ಮ ಕ್ಯೂಟ್ ಈಗ ನಾನೊಂದ್ ಸೆಲ್ಫಿ ತೆಕ್ಕೊಂಡೆ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದೀನಿ. ಸೋ ಕ್ಯೂಟ್. ಸುಮ್ಮನೆ ನಿನ್ ಸೆಲ್ಫಿ ಮನೆ ಹಾಳಾಗ. ನಿಮಿಷ ಅಪ್ಪ ಪುಟ್ಟ ಯಾರಮ್ಮ ನೀನು ಯಾರ ಮಗು ತಪ್ಪಿಸ್ಕೊಂಡ್ಬಿಟ್ಟಿದೆ ನೋಡ್ರ ಅಂಕಲ್ ತಪ್ಪಿಸ್ಕೊಂಡ್ರದು ನಾನಲ್ಲ ಅಂಕಲ್, ನಮ್ ಡ್ಯಾಡಿ. ಹಲೋ ಯಾಕ್ರ ನೀನ್ ಡ್ಯಾಡಿ ಅಕ್ಕಲ್ ಅವ್ರೆ ನೋಡಿ ನಮ್ ಡ್ಯಾಡಿ. ರಾಜ ಪೆಪ್ಪರ್ ಪೆಂಟು ಐಸ್ ಕ್ಯಾಂಡಿ ಕೊಡ್ಸಿದ್ರು ಅನ್ನೋ ಆಸೆಗೆ ಹಿಂಗೆಲ್ಲ ಸುಳ್ಳು ಹೇಳ್ಬಾರ್ದು ಕಣ. ಹೋಗಪ್ಪ ಹೋಗೋ ನಿಮ್ ಡ್ಯಾಡಿ ಹತ್ರ ಹೋಗ. ಇಲ್ಲ ನೀವೇ ನಮ್ ಡ್ಯಾಡಿ. ಏ ಕುರಿ ಇದಕ್ಕೇನ ನೀನು ಇಷ್ಟೆಲ್ಲ ಅರ್ಜೆಂಟ್ ಮಾಡ್ತಾ ಇದ್ದಿ ತಾಳಿ ಕಟ್ಟಕ್ಕೆ? ಆಹಾ ನಾನ್ ನಮ್ಮ ಮಗನ ಬೆಕ್ಕು ಕಣ್ಣು ಮುಚ್ಕೊಂಡು ಬಿರಿಯಾನಿ ತಿಂದ್ಬಿಟ್ಟು ಮೂಳೆ ಮಾತ್ರ ಮರ್ತೋಗಿದೆ. ಆ ಮೂಳೆ ಇವಾಗ ಕೂಳೆ ಕೊಡ್ತಾ ಇದೆ. ಅನ್ಭವ್ಸು ಲೋ ಕುರಿ, ಏನಲ್ಲ ಇದು? ಯಾರ್ಲೋ ನೀನೇ. ಇರಕ್ಕ ನಾನು ಇಲ್ವಾ ಇಲ್ಲಿ ವಿಚಾರಿಸ್ತೀನಿ. ದೊಡ್ಡ ಮನ್ಸ ಇರು. ಲೈ ಪುಟ್ಟ, ಏನು ನಿನ್ನ ಹೆಸರು? ಟುಕ್ಕುರಿ. ಟುಕ್ಕು ಏನದು ಟುಕ್ಕು ಅಂದ್ರೆ? ಆದ್ರಿ ನಾನು ಹುಟ್ಟಿದಾಗ್ರಿ ಅಂಬೆಗಾಲ ಇಡ್ಲಿಂತ್ರಿ, ಅದಕ್ಕೆ ಟುಕ್ 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 ಅಂತ ನಡ್ಕೊತ ಹೋದನ್ರಿ, ಅದಕ್ಕೆ ಟುಕ್ ಅಂತ ಇಟ್ಟಾರ್ರಿ. ಸಮಾಧಾನ ಓಕೆ. ನೀನ್ ಇಷ್ಟು ದಿನ ಎಲ್ಲೋಗಿದ್ದೆ? ನೀನೇನೋ ದಿಢೀರ್ ಅಂತ ಬಂದ್ಬಿಟ್ಟು ನನ್ನ ಅಪ್ಪ ಅಂದ್ರೆ ಹೆಂಗೆ? ಅಲ್ಲ ದೊಡ್ಡವರು ಅಂತ ಯಾರು ಇಲ್ವಾ? ಇದಾರಲ್ರಿ ಯಾರು? ಇವ್ರೆ ನಮ್ ಡ್ಯಾಡಿ ರೀ. ಏಯ್ ಮಾತ್ ಡ್ಯಾಡಿ ಡ್ಯಾಡಿ ಅಂತ್ಯಲ್ಲೋ, ನಾನು ಹೆಂಗೋ ನಿಮ್ಮಪ್ಪ ಆಯ್ತೀನಿ. ಟುಕೋ ನೋಡು, ನೀನು ಈ ತರ ಸುಳ್ಳೆಲ್ಲ ಹೇಳಿದ್ರೆ ನಂಬೋದಕ್ ಆಗಲ್ಲ. ಓಕೆ, ಆದ್ರೆ ನಾನ್ ನಂಬ್ತೀನಿ. ನೋಡಕ್ ಇವನು ಕುರಿ ಮರಿ ತರಾನೇ ಇದ್ದಾನೆ. ಸೊ ಖಂಡಿತ ಇಲ್ಲೇನೋ ನಡೆದಿದೆ, ಖಂಡಿತ ಇವನೇನೋ ಮೋಸ ಮಾಡಿದಾನೆ. ನಿನ್ಗೇನಾಯ್ತು? ನಿನ್ಗೆ ತೋಮಾಂಚನ ಅಮ್ಮ, ತೋಮಾಂಚನ. ತುರೇ ನಿನಗೆ ತಂಗಿ ಆಗ್ಬೇಕು ತುರೇ. ಇರಪ್ಪ ಒಂದ್ ನಿಮಿಷ ಇರಪ್ಪ, ಇಲ್ಲಿ ಏನೋ ಆಗ್ತಾ ಇದೆ. ಟುಕ್ಕು ನೋಡು, ನಿಮ್ ಮನೇಲಿ ದೊಡ್ಡವರು ಅಂತ ಯಾರು ಬಂದಿಲ್ವೇನೋ? ಬಂದಾರಲ್ರಿ ಯಾರು? ನಮ್ಮ ಅವ್ವಾರಿ. ಮತ್ ಕರಿ ಅನ್ನೇ ನಿಲ್ಸ್പോయింది ರಾಮ. ಯಾರಮ್ಮ ನೀನು? ನಾನು ಮುಸ್ಕಮ್ಮ. ಮುಸ್ಕಮ್ಮ? ಇದೇನಿದು ಮುಸ್ಕಮ್ಮ? ವಿಚಿತ್ರವಾಗಿದೆಯಲ್ಲ ಹೆಸರು. ನಾನ್ ಹುಟ್ಟಾಗಿಂದಾನೇ ಮುಸ್ಕ್ ಹಾಕೊಂಡಿರೋದು, ಅದಕ್ಕೆ ನನ್ನ ಎಲ್ರು ಮುಸ್ಕಮ್ಮ ಮುಸ್ಕಮ್ಮ ಅಂತ ಕರೀತಾರೆ. ನೀನೇನ ರವ್ವ, ಚಿಕ್ಕ ಮಕ್ಕಳನ್ನ ಹಂಗೆಲ್ಲೆಲ್ಲೋ ಬಿಡಬಾರ್ದು, ಎಲ್ಲೆಲ್ಲೋ ದಾರಿ ತಪ್ಪಿಸ್ಕೊಂಡ್ಬಿಡ್ತವೆ. ಹೋಗು ಕರ್ಕೊಂಡೋಗು ಅವ್ರ ಡ್ಯಾಡಿ ಹತ್ರ ಬಿಡೋಗು. ಇಲ್ಲ ನೀವ ನಮ್ ಡ್ಯಾಡಿ, ಇವರೇ ನಮ್ಮ ಅವ್ವ. ಓ ಮೈ ಮಜಾ ಟಾಕೀಸ್. ಕುರಿ ನಿಂಗ್ ಹೆಂಡತಿ ಮಕ್ಕಳಿದಾರಾ? ಏನು ಅಂದ್ರೆ ನಾನಿರ್ಬೇಕಾದ್ರೆ ಇನ್ನೊಂದ್ ಮದ್ವೆನಾ? ಗುರಿ ನೀನ್ ನಂಗೆ ಮೋಸ ಮಾಡ್ತಿದ್ಯಾ? ಏನು ಅಂದ್ರೆ ನೀವು ನನಗೆ ಮೋಸ ಮಾಡ್ಬೇಕು ಹೊರಟಿದ್ರಾ? ಗುರಿ ನಿಂಗ್ ಮನಸ್ಸಾದ್ರೂ ಹೇಗ್ ಬಂತು? ಏನು ಅಂದ್ರೆ ನಿಮ್ಮ ಮನಸ್ಸಾದ್ರೂ ಹೇಗ್ ಬಂತು? ಸೂಪರ್ ಮಗ, ಇದು ಚಿನ್ನಿ ಚಿತ್ರಾನ್ನ, ಇದು ಸಖತ್ತು. ಕುರಿ ನಿನ್ ಲೈಫ್ ಅಂತೂ ಸೂಪರ್ ಕಣೆ. ಒಂದ್ ಕಡೆ ಮುಸ್ಕಮ್ಮ, ಇನ್ನೊಂದ್ ಕಡೆ ಮುತ್ಕಮ್ಮ, ಚಿಂದಿ. ಏ ತುರೇ, ಎಂತ ತೋಪರ್ ನನ್ ಮಗನ ನೀನು. ತಾಡೋದಿಲ್ಲ, ತಾಡ್ಬಿಟ್ಟು ಈಗ ಇನ್ನೊಂದು ತದ್ವೆ ಕೊಟ್ಟಿದ್ದೀನ. ತೋಪರ್ ನನ್ನ ಮಗನೇ. ಒಂದ್ ನಿಮಿಷ, ಎಲ್ಲ ಹಂಗೆ ಕನ್ಕ್ಲೂಷನ್ ಬರ್ಬಾರ್ದು, ಎಲ್ಲ ವಿಚಾರಿಸ್ಬೇಕಣ್ಣ. ಮುಸ್ಕಮ್ಮ ನೋಡಮ್ಮ,
ಈಗ ಈ ಮಗುಗೆ ತಂದೆ ಇವನೇ ಅನ್ನೋದಕ್ಕೆ, ಹಾಗೆ ಇವನೇ ನಿನ್ ಗಂಡ ಅನ್ನೋದಕ್ಕೆ ಇಲ್ಲಿ ಮದುವೆ ಒಂದು ಊರ್ ಬಾಗ್ಲಾಯ್ತಾ ಕೂತೈತೆ, ನಿನಗೆ ಅಗ್ನಿ ಸಾಕ್ಷಿ ಬೇಕಾ? ಅಗ್ನಿ ಸಾಕ್ಷಿ ಮುಗಿತು ಕಣೋದು. ಸುಮ್ಮ ಕೂತ್ಕೊಳ್ಳೋ ಏನಾರು ಹಾಕೊಂಡು. ಕೊಬ್ರ ಕೇಳಪ್ಪ, ನಾನ್ ಹೆಂಗೆ ಗಂಟ ಕೇಳು. ಮುಸ್ಕಮ್ಮ ನೋಡಮ್ಮ, ಸೀರಿಯಸ್ ಆಗಿ ಕೇಳ್ತಾ ಇದೀನಿ, ಇವನೇ ನಿನ್ ಗಂಡ ಅಂತ ಹೆಂಗ್ ಹೇಳ್ತ್ಯಾ? ಆಕ್ಚುಲಿ ನಾನ್ ಮದ್ವೆ ಆದ್ಮೇಲೆ ನನ್ ಗಂಡನ್ ಮುಖನ ನಾನ್ ನೋಡೇ ಇಲ್ಲ. ಮತ್ತೆ ಮಗ ಹೆಂಗಾಯ್ತು? ಎಂತ ಟೈಮಲ್ಲಿ ಮಕ್ಳು ಹೆಂಗಾಯ್ತವೆ ಅನ್ನೋ ಪ್ರೋಸೆಸ್ ಕೇಳ್ತಿದ್ಯಲ್ಲ ನೀನು. ಮುಚ್ಕೊಂಡು ನಿಂತ್ಕೊಳ್ಳೋ ಸ್ವಲ್ಪ ಹೊತ್ತು. ನಿಜ ಹೇಳ್ಬೇಕು ಅಂದ್ರೆ ನನ್ ಗಂಡನ ನಾನ್ ಕಣ್ಣೆತ್ತು ನೋಡೇ ಇಲ್ಲ. ಅಷ್ಟೇ ಯಾಕೆ, ನನ್ನ ಮುಖಾನ ನಮ್ಮ ಅಪ್ಪ ಅಮ್ಮನೂ ನೋಡಿಲ್ಲ, ನಾನು ಯಾರ ಮುಖನೂ ನೋಡಿಲ್ಲ. ಮತ್ತೆಲ್ಲ ಚಪ್ಪವೋ ಇವನೇ ನಿನ್ನ ಗಂಡ ಅಂತ. ಅಂತೇಳು ಸರೋಜ, ಅಂತೇಳು ಹೇಳಮ್ಮ. ಇವರು ಬಿಗ್ ಬಾಸ್ ಅಲ್ಲಿ ಸ್ನಾನ ಮಾಡ್ಕೊಂಡು ಟವಲ್ ಸುತ್ಕೊಂಡ್ ಬಂದಾಗ ಕಾಣಿಸ್ತು. ಅವ್ರ ಸೊಂಟದ ಮೇಲಿರೋ ಮಚ್ಚೆ. ನನ್ನ ಮದ್ವೆ ಆಗಿರೋ ಗಂಡನ್ಗೂ ಇದೇ ತರ ಮಚ್ಚೆ ನೋಡಿದ್ದೆ. ಅವ್ರ ಮುಖ ನೋಡಿಲಿಲ್ಲ, ಮಚ್ಚೆ ಮಾತ್ರ ನೋಡಿದ್ದೆ. ಇವ್ರ ಮಚ್ಚೆ ನೋಡಿದಾಗ ಗೊತ್ತಾಯ್ತು ಅವ್ರೇ ಇವ್ರು ಅಂತ. ಅದಕ್ಕೆ ಹೊಡ್ಕೊಂಡು ನಾನು ನನ್ ಮಗ ಟುಕ್ಕು ಬಂದ್ವಿ. ಬೇಕಿದ್ರೆ ನನ್ ಮಗನ್ ಸೊಂಟ ನೋಡಿ ಮಚ್ಚೆ ಇದೆ, ತೋರ್ಸು ಟುಕ್ಕು. ಬಾವ, ಅದು ರೋಮಾಂಚನ ಅಲ್ಲ ಕಣಪ್ಪ. ಮತ್ತೆ ಮಾತ್ರೆ ತಗೊಂಡಿಲ್ಲ, ಕೈ ಕಾಲೆಲ್ಲ ಅದುರುವಾಗಿ ಶುರು ಆಗ್ಬಿಡ್ತು. ವೀಕ್ನೆಸ್ ಬಾವ, ವೀಕ್ನೆಸ್. ಮಾತ್ರೆ ಕೊಡಮ್ಮ ಮಯ. ಅಯ್ಯೋ, ಈ ಕುರಿನ ಒತ್ತು ಅವನಿಗೂ ಮಚ್ಚ ಐತ ಅಂತ ಚೆಕ್ ಮಾಡಲೆ. ಬೇಡ ಕಣೋ, ಬೇಡ. ನನ್ನ ಮೇಲೆ ನಂಬಿಕೆ ಇಲ್ವೇನೋ? ನಾನು ಗಂಗಾ ಅಷ್ಟೇ ಪವಿತ್ರ. ಗಂಗನೆ ಆಮೇಲೆ ನಾಗವಲ್ಲಿ ಆಗಿದ್ದು. ಆಪ್ತ ಮಿತ್ರ, ಷಡ್ಯಂತರ, ಭಲೆ ಜೋಡಿ. ಅಯ್ಯೋ ಜನುಮದು ಜೋಡಿ. ಕೋಬ್ರಾ, ಈ ಟೈಮಲ್ಲಿ ಅಂತಾಕ್ಷರಿ ಬೇಕಪ್ಪ. ಬಿಚ್ಚಿ ನೋಡ್ರ ಕೋಬ್ರಾ, ಏನ್ ಚೆನ್ನಾಗಿ ಎಕ್ಸಿಬಿಷನ್ ಅಲ್ಲಿ ಕೇಳ್ತಾನೆ. ಹನಿಮೂನ್ ಅಲ್ಲಿ ನನ್ನ ಹೆಂಡತಿ ನನಗೆ ಹೇಳ್ಬೇಕಾದ ಮಾತನ್ನ ಇವನು ಹೇಳ್ತಾನೆ. ನೋಡ್ಕೊಂಡು ಸುಮ್ಮನಿದ್ದೀನಪ್ಪ. ಬನ್ನಿ ರಂಡಿ చూపించండి. ಕಾಣಿಸ್ತು ಸರ್, ಮಚ್ಚೆ ఉంది. ನಂಬಿಕೆ ದ್ರೋಹಿ. ಇನ್ನು ನಾನ್ ನಿನ್ನ ನಂಬಲ್ಲ. ಈ ಮದ್ವೆ ಕ್ಯಾನ್ಸಲ್. ಮುತ್ತು,
ಮದ್ವೆ ಆಗಕ್ಕೆ ನಿನ್ಗೆ ಚಾನ್ಸ್ ಸಿಕ್ಕಿರೋ ಹೊತ್ತು ಮಾಡ್ಕೋತ್ಯಾ? ನಾನ್ ತುರಿ ತಾಲ ಅಂದ್ರೆ ಇದ ಮತ್ತುರೇ ವರ ಹಂಗ ಅನ್ಬೇಡ ವರ, ಅವನು ಯಾರು ಅಂತಾನೆ ಗೊತ್ತಿಲ್ಲ ವರ, ನನ್ ಕೈ ಬಿಡ್ಬೇಡ ವರ, ನನ್ ಮದುವೆ ಮಾಡ್ಕೋವರ ವರ ವರ. ಕಿತ್ತೋಗತ್ತೆ ಕೆರ. ಅಯ್ಯೋ, ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ವೇ? ತುರೇ, ನಿನ್ನ ತೈನಲ್ಲಿರೋ ತುತ್ತು ನಾನು ತುಂಬ್ಕೊಂಡ್ಬಿಟ್ಟಲ್ಲಮ್ಮ. ನನ್ ಮಗನೇ ಮುತ್ತು, ವರ ಸಿಗ್ತಾಳೆ ಅಂತ ನಗ್ತಾ ಇದೆಯಾ? ಮಿತ್ರದ್ರೋಹಿ. ಲೇ ತಡ, ಟ್ರೂ ಲವ್ಗೆ ಯಾವತ್ತಿದ್ರೂ ತಲೆ ಸಿಗುತ್ತಮ್ಮ. ಅದಕ್ಕೆ ನನಗೆ ವರ ಸಿಗ್ತಾ ಇರೋದು. ಅಲ್ಲಕ್ಕಣ, ಒಂದು ವಿಷಯ ಕೇಳದಿನ, ತಚ್ಚೆ ಇದ್ಬಿಟ್ರೆ ತಪ್ಪನಾ? ಅಂದ್ರೆ ತಚ್ಚೆ ಇದ್ಬಿಟ್ರೆ ಮಚ್ಚೆ ಇದ್ಬಿಟ್ರೆ ಅಪ್ಪನ. ತಚ್ಚೆ ಇದ್ಬಿಟ್ರೆ ತಪ್ಪನಾ? ಈಗ ನನಗೂ ತಚ್ಚೆ ಇದೆ, ಹಂಗಾರೆ ನಾನು ಇವನಿಗೆ ತಪ್ಪನಾ? ಸರಿಯಾಗಿ ತೋಡ್ಕೊಳ್ಳಲೇ. ಅಯ್ಯೋ ದೂರ್ವಿದೆಯೇ, ಇವರಿಬ್ಬರಲ್ಲಿ ಯಾರು ನನ್ನ ಪತಿಯೇ? ಹೊಸ ಪ್ರಾಬ್ಲಮ್ ಶುರು ಆಯ್ತಲ್ಲಪ್ಪ. ಅಲ್ಲ, ಡ್ಯುಯಲ್ ಸಿಮ್ ನೋಡಿದ್ದೆ, ಆದ್ರೆ ಇಲ್ಲಿ ಡ್ಯುಯಲ್ ಮೊಬೈಲ್ಗೆ ಒಂದೇ ಸಿಮ್ಮು. ಸೃಜಾ, ಈ ಮದ್ವೆ ಕ್ಯಾನ್ಸಲ್ ಅನ್ಕೊಂಡೆ. ಆದ್ರೆ ಇವರಿಬ್ರಿಗೂ ನಾನು ಇನ್ನೊಂದ್ ಚಾನ್ಸ್ ಕೊಡ್ತೀನಿ. ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಮನಸ್ ಮಾಡಿರೋದೇ ಹೆಚ್ಚು. ನಿಮ್ಮಿಬ್ರಲ್ಲಿ ಯಾರು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ತಿರೋ ಅವ್ರು ಬೇಕಾದ್ರೆ ವರಲಕ್ಷ್ಮಿನ್ ಪ್ರೀತಿಸಿ ಮದ್ವೆ ಆಗ್ಬೋದು. ಹೋಗಿಪ್ಪ, ನಂಗ್ ನಾಚಿಕೆ ಆಗ್ತಿದೆ. ಈ ಅಮ್ಮನ ಟೈಮಿಂಗೇ ಮಿಸ್. ಎಲ್ಲಾ ಮುಗಿದೋಗಿ ಮದ್ವೆನೇ ನಿಂತೋಯ್ತು, ಇವಾಗ ಯಾಕ್ರಿ ನಾಚಿಕೆ? ಅದೇ ಇಂಥವ್ರು ನಮ್ ಮದ್ವೆ ಮಾಡ್ಕೋತೀನಿ ಅಂತ ಹೇಳದ್ನಲ್ಲ, ಅದಕ್ಕೆ ನಾಚಿಕೆ ಆಗ್ತಾ ಇದೆ. ಹಲೋ ಪುಟ್ಟು. ಹೌ ಯು? ಏನಿಲ್ಲ ಪುಟ್ಟು, ಒಂದ್ ಸಣ್ಣ ಮದ್ವೆ ದೊಡ್ಡದಾಗ ಕ್ಯಾನ್ಸಲ್ ಆಯ್ತು. ಪುಟ್ಟು, ನಾನು ಆಮೇಲೆ ಫೋನ್ ಮಾಡ್ಲಾ? ತುಂಬಾ ಇದೆ ಮಾತಾಡೋದು. ಯಾ ಖಂಡಿತ, ಐ ಟಾಕ್ ಟು ಯು. ಓಕೆ, ಬಾಯ್ ಬಾಯ್. ಇದು ಯಾರಮ್ಮ ಇದು? ಯಾವ್ದೋ ಟ್ರಂಪು ಗಿಂಪು ಸಲ್ಲು ಅಂತ ಇದ್ರಿ, ಇವಾಗ ಯಾರ್ರಿ ಇದು ಲೋಕಲ್ ಪುಟ್ಟು ಅಂತ ಇದ್ರಾ? ಲೋಕಲ್ ಅಲ್ಲ ಕಣೋ. ಮತ್ತೆ ಪುಟ್ಟು ಗೊತ್ತಿಲ್ವಾ? ಪುಟ್ಟುನಾ? ಯಾರು? ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್. ಪುಟಿನ್ನು ಇವ್ರಿಗೆ ಪುಟ್ಟು. ಹೊಸ ಅಯ್ಯೋ ದುರ್ವಿಧಿಯೇ, ಆಗ್ಲೇ ಟೈಮ್ ವೇಸ್ಟ್ ಮಾಡದೆ ಇದ್ದಿದ್ರೆ ಕಡೆ ಪಕ್ಷ ತಾಳಿ ಆದ್ರೂ ಕಟ್ಟಿದ್ದೆ. ಎಲ್ಲ ಹಾಳಾಗೋಯ್ತು. ಗೊಬ್ರ, ಇದ್ಯಾಕೋ ಗ್ರಾಫಿಕ್ಸ್ ಸೋನ್ಸ್ತಾ ಇತ್ತು ನನ್ಗೆಲ್ಲ. ಒಂದ್ಸಲ ರೀಸ್ಟಾರ್ಟ್ ಮಾಡು ನೋಡೋಣ. ಮಕ್ಕಳು ಬಿಡ್ತೀನಿ ಮಗನೇ. ಏನು ಕಂಪ್ಯೂಟರ್ ಲ್ಯಾಪ್ಟಾಪ್ ಇದು? ರೀಸ್ಟಾರ್ಟ್ ಮಾಡಕ್ಕೆ ಹೋಗ. ಮಚ್ಚೆ ಗುಡ್ತವನೆ. ಯಾಕಪ್ಪ ಬೈತಾ ಇದ್ಯಾ? ನಿನಗಲ್ಲ, ಇವನ್ಗೆ ಟುಕ್ಕು ಬೈದಿದ್ದು. ಮಿಸ್ ಆಗಿಬಿಟ್ಟು ನನ್ನ ತಚ್ಚನ ತೋರಿಸ್ಬಿಟ್ಟೆ ಕಣ. ಅಷ್ಟಕ್ಕೆ ನನ್ನ ತಪ್ಪ ಅನ್ಬಿಟ್ಟಲ್ಲ ಇವನು. ನೀನು ಮಚ್ಚೆ ತೋರ್ಸುದ್ಮೇಲೆ ಅಪ್ಪ ಅಂದ, ಆದ್ರೆ ಬರ್ಬೇಕಾದ್ರೆ ನನ್ನ ಅಪ್ಪ ಅನ್ಕೊಂಬಂದ್ಬಿಟ್ಟ ಕಣ. ಗೊಬ್ರ, ನಿನ್ ದಮ್ಮಯ್ಯ ಅಪ್ಪ, ಇದು ನನ್ ಹೆಂಗಾರು ಮಾಡಿ ಸಾಲ್ವ್ ಮಾಡಪ್ಪ. ತುಜಾ, ಲೈಫ್ ಅಲ್ಲಿ ಫಸ್ಟ್ ಟೈಮ್ ಮದ್ವೆ ಮಾಡ್ಕೋತೀನಿ ಅಂತ ಒಪ್ಕೊಂಡಿದ್ಲು ವರ, ಅದಕ್ಕೂ ಕಲ್ಲಾಕ್ಬಿಟ್ಟ. ತುಜಾ, ಏನಾದ್ರು ಮಾಡಮ್ಮ ಪ್ಲೀಸ್ ಅಮ್ಮ, ಪ್ಲೀಸ್. ಮಿಸ್ಟರ್ ಜಿಲ್ಲಾ, ಈ ಲೆವೆಲ್ಗೆ ಕಾಂಪ್ಲಿಕೇಶನ್ ಇರುತ್ತೆ ಅಂತ ನಾನು ದೇವರಾಣೆ ಅನ್ಕೊಂಡಿರಲಿಲ್ಲ. ಗಣೇಶನ ಮದುವೆಗೆ 108 ವಿಘ್ನಗಳು ಅನ್ನೋ ಹಾಗೆ ನಮ್ಮ ವರು ಮತ್ತೆ ಕುರಿ ಮದುವೆಗೆ ಮೊದಲನೇ ವಿಘ್ನ ಆಗೋಗಿದೆ. ಮುಂದೆ ಕುರಿ ಏನ್ ಮಾಡ್ತಾರೆ, ವರು ಯಾರಿಗೆ ಸಿಗ್ತಾಳೆ, ಇವರಿಬ್ಬರಲ್ಲಿ ಯಾರು ಅಪರಾಧಿ ಯಾರು ನಿರಪರಾಧಿ, ಈ ವಿಷಯನ ತಿಳ್ಕೋಬೇಕು. ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಗ್ಬೇಕು ಅಂದ್ರೆ ಅದಕ್ಕಿರೋದು ಒಂದೇ ಒಂದು ಜಾಗ, ಅದೇ ಮಜಾ ಟಾಕೀಸ್.